हरे 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 कृष्णा कृष्ण कृष्ण हरे 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 राम 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 हरे 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 कृष्ण माता जी। Thank you, Mataji. Hare Krishna. Yes, devotees, ಎಲ್ಲರಿಗೂ ಸ್ವಾಗತ. Hare Krishna. Hare Krishna. हरे कृष्ण माता हरे कृष्ण माताजी। Hare Krishna. हरे कृष्ण माताजी Hare Krishna ಎಲ್ಲರಿಗೂ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಎಲ್ಲರಿಗೂ. ದಂಡವತ್ ದಂಡವತ್ ಪ್ರಣಾಮ ಮಾತಾಜಿ ಸರ್. ಹರೆ ಕೃಷ್ಣ. ಓಕೆ, ಶುರು ಮಾಡೋಣ. प्रणम। ಸೊ ಇವತ್ತಿಂದ ನಾವು ಹಂತ 3 ಅಲ್ವಾ, ಲೆವೆಲ್ 3 ಸ್ಟಾರ್ಟ್ ಮಾಡ್ತಾ ಇದೀವಿ. 4ನೇ ಅಧ್ಯಾಯದಿಂದ ದಿವ್ಯ ಜ್ಞಾನ. ಓಕೆ, ದಿವ್ಯ ಜ್ಞಾನ ಅನ್ನೋ ಅಧ್ಯಾಯ ಬಂದ್ಬಿಟ್ಟು ತುಂಬಾ ಮುಖ್ಯವಾದಂತ ಅಧ್ಯಾಯ. ಹೆಸರಲ್ಲೇ ನಮಗೆ ಗೊತ್ತಾಗತ್ತೆ. ಮೊದಲನೇ 3 ಅಧ್ಯಾಯದ ಹೆಸರು ಯಾರು ಹೇಳ್ತೀರಾ? ಫಸ್ಟ್ 3 ಚಾಪ್ಟರ್ 1, 2, 3 ಏನೇನ್ ಮಾಡಿದ್ವಿ ನಾವು? ಮೊದಲನೇ ಅಧ್ಯಾಯದ ಹೆಸರೇನು? ಯಾರ ಜ್ಞಾಪಕ ಇದೆ? ವಿಷಾದ ಗೀತಾ ಯೋಗ. ಸಾರ ಸಂಗ್ರಹ. ಗೀತಾಸಾರ ಸಂಗ್ರಹ ವಿಷಾದ 2ನೇ ಯೋಗ. ಅಧ್ಯಾಯ. ಎರಡನೇ ಅರ್ಜುನ ಅಧ್ಯಾಯ. ಅರ್ಜುನ ವಿಷಾದ ಯೋಗ. ಎಸ್, ಮೊದಲನೇ ಅಧ್ಯಾಯ. 3ನೇ ಅಧ್ಯಾಯ ಕರ್ಮಯೋಗ ಮಾತಾಜಿ. ಕರ್ಮಯೋಗ ಅಲ್ವಾ? ಸೊ ಇದು 3 ಅಧ್ಯಾಯ ನಾವು ಮಾಡಿರೋದು. ಇವಾಗ ನಾವು 4ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಓಕೆ, ದಿವ್ಯ ಜ್ಞಾನ ತುಂಬಾ ಮುಖ್ಯವಾದಂತ ಅಧ್ಯಾಯ ಇದು. ತುಂಬಾ ಗಮನ ಕೊಟ್ಟು ನಾವು ಚರ್ಚೆ ಮಾಡೋಣ. ಇವತ್ತು 6 ಶ್ಲೋಕಗಳನ್ನ ಮಾಡೋಣ. ಓಕೆ, ನಾಳೆ 7ರಿಂದ ಒಂದು 15ವರೆಗೂ ಮುಗಿಸೋಣ. ಓಕೆ, ಅದಾದ್ಮೇಲೆ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಂದ್ರೆ, ಈ ಬರೋ ಸೋಮವಾರದಿಂದ ಗೀತಾ ಮಾಸ್ಟರ್ ಕ್ಲಾಸ್ ಅಂತ ಇರುತ್ತೆ ಪ್ರೋಗ್ರಾಮ್. ಓಕೆ, ಗೀತಾ ಮಾಸ್ಟರ್ ಕ್ಲಾಸ್ ಅಂದ್ರೆ 5 ಭಗವದ್ಗೀತಾ ವಿಷಯದ ಬಗ್ಗೆ ನಾವು ಚರ್ಚಿಸ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ವಿಷಯ ಬಂದ್ಬಿಟ್ಟು ಹೇಗೆ ನಾವು ಸಂತೋಷನ ಪಡ್ಕೋಬಹುದು, ಓಕೆ, ಹೇಗೆ ಕರ್ಮಗಳಿಂದ ನಾವು ಮುಕ್ತರಾಗ್ಬೋದು, ಆ ಥರ ಎಷ್ಟೊಂದೆಲ್ಲ ಡಿಫ್ರೆಂಟ್ 5 ಟಾಪಿಕ್ ಇಂದ ಇಂಪಾರ್ಟೆಂಟ್ ಟಾಪಿಕ್ಸ್ ತಗೊಂಡು ಚರ್ಚಿಸ್ತೀವಿ. ಸೊ ಡಿಫ್ರೆಂಟ್ ಸ್ಪೀಕರ್ಸ್ ಬರ್ತಾರೆ, ಯಾರು ಸೇಮ್ ಇರಲ್ಲ, ಒಬ್ರೊಬ್ರು ಒಂದೊಂದು ಸ್ಪೀಕರ್ ಇರ್ತಾರೆ. ಬಟ್ ಸಂಜೆ 7 ಗಂಟೆಗೆ ಇರುತ್ತೆ, ಇದೇ ಟೈಮಿಗೆ ಇರುತ್ತೆ. 7 ಗಂಟೆಯಿಂದ 8:30 ಇರುತ್ತೆ. ಆದರೆ ಝೂಮ್ ಇದೇ ಇರೋದಿಲ್ಲ. ಓಕೆ, ಝೂಮ್ ಡೀಟೇಲ್ಸ್ ಎಲ್ಲ ಕಡೆ ಕಳಿಸ್ತಾ ಇದೀವಿ ನೋಡಿ, ಆ ಝೂಮಲ್ಲೇ ಇರುತ್ತೆ. ಸೊ ಬರೋ ವಾರ ಕ್ಲಾಸಸ್ ಇರೋದಿಲ್ಲ, ಬರೀ ಗೀತಾ ಮಾಸ್ಟರ್ ಕ್ಲಾಸ್ ಮಾಡ್ತೀವಿ. ಓಕೆ, 5 ಡೇಸ್ ಇರುತ್ತೆ, ಅದು 5 ಡೇಸ್ ವರ್ಕ್ಶಾಪ್. ಓಕೆ, ತುಂಬ ಇಂಪಾರ್ಟೆಂಟ್ ಅದು. ಅದಾದ್ಮೇಲೆ ನಾವು ಮತ್ತೆ ಮುಂದುವರಿಸ್ತೀವಿ ಈ 4ನೇ ಅಧ್ಯಾಯ. ಓಕೆನಾ? ಏನಿತ್ತು announcement? ಪ್ರತಿದಿನಕ್ಕಿಂತ ತುಂಬಾ ಚೆನ್ನಾಗಿ ಕಾಣಕತ್ತೀರಿ ಇವತ್ತು. ಮಾತಾಜಿ ತುಂಬಾ ಚೆನ್ನಾಗಿ ಕಾಣಕತ್ತೀರಿ ಇವತ್ತು, ಭಾರಿ ಚಂದ ಕಾಣಕತ್ತೀರಿ. ಥ್ಯಾಂಕ್ ಯು ಮಾತಾಜಿ. ಗುರು ಪೂರ್ಣಿಮೆದಷ್ಟು ನಿಮ್ಗ ಬಂದ್ಬಿಟ್ಟೈತೇನ? ಅಷ್ಟು ಗುರು ಪೂರ್ಣಿಮೆ ಗುರು ಇಲ್ಲ ಮಾತಾಜಿ, ನಾನೇನು ದೊಡ್ಡ ಗುರು ಅಲ್ಲ. ನಮ್ ಗುರುವರ ಮಾರ್ಗದರ್ಶನದಲ್ಲಿ ನಡೀತಾ ಇರೋದು ಮಾತಾಜಿ. ಗುರು ಪೂರ್ಣಿಮೆ ಶುಭಾಶಯಗಳು ಮಾತಾಜಿ. ಥ್ಯಾಂಕ್ ಯು, ನಿಮ್ಗೂ ಅಷ್ಟೇ ಮಾತಾಜಿ. ಹ್ಯಾಪಿ ಗುರು ಪೂರ್ಣಿಮಾ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಪ್ರೇಮ ಮಾತಾಜಿ. ಬಂದಂಗಾಗಿದೆ ರೀ ಮಾತಾಜಿ ಇವತ್ತೆಲ್ಲ. ಥ್ಯಾಂಕ್ ಯು ಮಾತಾಜಿ. ಎಸ್, ಸೊ ಮೊದಲನೇ ಶ್ಲೋಕ ಶುರು ಮಾಡೋಣ. ದಿವ್ಯ ಜ್ಞಾನ. ಶ್ರೀ ಭಗವಾನುವಾಚ. ಎಲ್ಲರ ಹತ್ರನೂ ಭಗವದ್ಗೀತೆ ಪುಸ್ತಕ ಇದೆಯಾ ಡಿವೋಟೀಸ್? ಯಾಕಂದ್ರೆ ಹಂತ 3 ಇದೆ ಮಾತಾಜಿ. ಎಲ್ಲರ ಹತ್ರ ಇದೆಯಾ? ಭಾರತಿ ಇದೆ ಮಾತಾಜಿ, ಪ್ರೇಮ ಮಾತಾಜಿ ಇದೆ ಇದೆ ಇದೆ, ಸುಧಾ ಮಾತಾಜಿ, ನೇಹಾ ಜೆ ಇದೆ ಮಾತಾಜಿ, ಇದೆ. ದಿವ್ಯ ಮಾತಾಜಿ, ಮಾತಾಜಿ ಕಲ್ಪನಾ ಇಲ್ಲ. ಮಾತಾಜಿ. ಯಾರ ಹತ್ರ ಇಲ್ಲ ಮಾತಾಜಿ? ಇದೆ ಮಾತಾಜಿ ನನ್ನ ಹತ್ರ. ಓಕೆ, ಇಲ್ಲಿ ಯಾರ ಹತ್ರ ಇಲ್ವಾ? ಇಲ್ಲ ಮಾತಾಜಿ, ಯಾರ ಹತ್ರ ಇಲ್ಲ? ನನ್ನ ಹತ್ರ ಇಲ್ಲ. ಭಗವದ್ಗೀತಾನ ಮಾತಾಜಿ? ಭಗವದ್ಗೀತಾ ಯಥಾರೂಪ ಭಗವದ್ಗೀತೆ ಇದೆ. ಭಗವದ್ಗೀತೆ ಇದೆ ಮಾತಾಜಿ. ಭಗವದ್ಗೀತೆ ಇದೆಯಾ? ಯಾರ ಹತ್ರ ಇಲ್ಲ ಅಂದ್ರಲ್ಲ, ಯಾರು? ಎಲ್ಲರ ಹತ್ರ ಇದೆಯಾ? ಯಾರ ಹತ್ರ ಇಲ್ಲ ಅಂದ್ರೆ ದಯವಿಟ್ಟು ಹೇಳಿ, ನಿಮಗೆ ನಾವು ಕಳಿಸ್ಕೊಡ್ತೀವಿ ಭಗವದ್ಗೀತೆನ. ಇದರ ಡಿಸ್ಕೌಂಟ್ ಎಲ್ಲಾರು ಕಳಿಸ್ತೀವಿ, ಇಲ್ಲಾಂದ್ರೆ ನೋಡೋಣ, ನಾವು ಎಷ್ಟು ಕಮ್ಮಿ ಮಾಡೋಕ್ಕಾಗತ್ತೋ ಅಷ್ಟು ಕಮ್ಮಿ ಮಾಡಿ ಕಳಿಸ್ಕೊಡ್ತೀನಿ. ಓಕೆನಾ? ಇವತ್ತು ಗುರು ಪೂರ್ಣಿಮಾ ದಿವಸ, ತುಂಬಾ ಒಳ್ಳೆ ದಿವಸ. ಸೊ ಭಗವದ್ಗೀತೆ ಮುಖ್ಯವಾಗಿರುವಂಥದ್ದು ಪುಸ್ತಕ, ಗ್ರಂಥ. ಅದು ಆಕ್ಚುಲಿ ಸಾಧಾರಣ ಪುಸ್ತಕ ಅಲ್ಲ. ಭಗವದ್ಗೀತೆ ಅನ್ನೋದು ಅದೊಂದು ವೇದ ಅಲ್ವಾ, ವೇದದ ಸಾರಾಂಶ ಇರುವಂಥದ್ದು. ಗೀತೋಪನಿಷತ್ ಅಂತ ಕರೀತಾರೆ ಭಗವದ್ಗೀತೆಗೆ, ಹೌದಾ? ಸೊ ತುಂಬಾ ಮುಖ್ಯ ಪುಸ್ತಕ ನಮ್ಮ ಹತ್ರ ಇರೋದು. ಭಗವದ್ಗೀತೆಯಲ್ಲಿ ಅಷ್ಟು ಜ್ಞಾನ ಇದೆ. ಸೊ ಕಂಪಲ್ಸರಿ ಪುಸ್ತಕ ಇದು. ಓಕೆ, ಸರಿ, ಶುರು ಮಾಡೋಣ. ಶ್ರೀ ಭಗವಾನುವಾಚ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ಮನವೇ ಪ್ರಾಹ ಮನುರ್ ಇಕ್ಷ್ವಾಕವೇ ಬ್ರವೀತ್.
ಯಾರು ಅನುವಾದ ಓದ್ತೀರಾ? ನಾನು ಓದ್ತೀನಿ ಮಾತಾಜಿ. ಮಾತಾಜಿ. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ ಎಂದರೆ ಸೂರ್ಯನಿಗೆ ಹೇಳಿದನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ, ಇಲ್ಲಿ ಭಗವದ್ಗೀತೆಯ ಒಂದು ಏನಂತಾರೆ ಹಿಸ್ಟ್ರಿ ಅಲ್ವಾ, ಹೆಂಗೆ ಭಗವದ್ಗೀತೆ ಎಲ್ಲಿಂದ ಪ್ರಾರಂಭ ಆಯ್ತು, ಈ ಜ್ಞಾನ ಭಗವಂತ ಯಾರಿಗೆ ಕೊಟ್ಟಿದ್ದು, ಎಲ್ಲಿಂದ ಬರ್ತಾ ಇದೆ ಜ್ಞಾನ ಅನ್ನೋದು ನಮ್ಗೆ ಇಲ್ಲಿ ಚೈನ್ ಗೊತ್ತಾಗತ್ತೆ ನಮ್ಗೆ ಅಲ್ವಾ, ಚೈನ್ ಲಿಂಕ್ ಗೊತ್ತಾಗತ್ತೆ. ಏನಂತಾನೆ ಭಗವಂತ ಫಸ್ಟ್ ಈ ಒಂದು ಜ್ಞಾನ ಏನಂತಾನೆ, ಇದಕ್ಕೆ ಯಾವ ತರ ಜ್ಞಾನ ಅಂತಾರೆ, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು. ಭಗವದ್ಗೀತೆಗೆ ನಾಶ ಅನ್ನೋದಿದೆಯಾ? ಭಗವದ್ಗೀತೆಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ನ್ಯೂಸ್ ಪೇಪರ್ ಓದ್ತೀವಪ್ಪ, ಇವತ್ತಿನ ನ್ಯೂಸ್ ಓದ್ತೀವಿ ನಾವು, ಹೌದಾ? ಇವತ್ತಿನ ನ್ಯೂಸ್ ಆದ್ಮೇಲೆ ನಾಳೆಗಿದು ಇವತ್ತಿನ ನ್ಯೂಸ್ ಹಳೇದಾಗ್ಬಿಡುತ್ತೆ. ಮತ್ತೆ ನಾವು ಓದ್ತೀವ, ಹಳೆ ನ್ಯೂಸ್ ಓದ್ತೀವ ನಾವು, ಮತ್ತೆ ಅರೆ ಇದು ಹಳೇದು ಅಂತೀವಿ ನಾವು ಅಲ್ವಾ. ಬಟ್ ಆದ್ರೆ ಭಗವದ್ಗೀತೆ ಅನ್ನೋದು ನಾಶವಿಲ್ಲದಂತ, ಯಾವಾಗ್ಲೂ ಫ್ರೆಶ್, ಅದು ಯಾವಾಗ್ಲೂ ನಮ್ಗೆ ಅನ್ವಯಿಸುತ್ತೆ. ಅದು ನಾವು ಯಾವ ಯುಗದಲ್ಲಿ ಇದ್ರೂ ಕೂಡ ನಮ್ಗೆ ಅದು ಅನ್ವಯಿಸುತ್ತೆ ಅಲ್ವಾ. ಪ್ರತಿಯೊಂದು ಜೀವಿರಾಶಿಗೂ ಅನ್ವಯಿಸುತ್ತೆ. ಅದಕ್ಕೆ ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ. ಸೊ ಸೂರ್ಯದೇವ ಯಾರಪ್ಪ ಈ ಸೂರ್ಯದೇವ? ಸೂರ್ಯದೇವನ ಹೆಸರು ಬಂದ್ಬಿಟ್ಟು ವಿವಸ್ವಾನ್. ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಸೂರ್ಯ ಗ್ರಹ ಅಲ್ವಾ, ಇಷ್ಟೆಲ್ಲ ಗ್ರಹಗಳಿದೆ, ಅದರಲ್ಲಿ ಗ್ರಹಗಳಲ್ಲಿ ಸರ್ವಶ್ರೇಷ್ಠ ಗ್ರಹ ಏನು ಅಂದ್ರೆ ಸೂರ್ಯ ಗ್ರಹ. ಯಾಕಂದ್ರೆ ಸೂರ್ಯ ಗ್ರಹದಿಂದ ಬರುವಂತ ಬೆಳಕು ಎಲ್ಲಾ ಗ್ರಹಗಳಿಗೂ ಬೆಳಕು ಕೊಡೋದಂತೆ, ಉಷ್ಣತೆ ಮತ್ತೆ ಬೆಳಕು ಕೊಡತ್ತಂತೆ. ಸೊ ಸೂರ್ಯಗ್ರಹನ ಯಾರು ನೋಡ್ಕೋತಾ ಇರತ್ತೆ? ಯಾರ ಪ್ರತಿನಿಧಿ ಯಾರು ಸೂರ್ಯಗ್ರಹಕ್ಕೆ? ಅಲ್ವಾ, ಪ್ರತಿಯೊಂದು ಗ್ರಹಕ್ಕೂ ಒಂದು ಪ್ರಿಸೈಡಿಂಗ್ ಡಿಟಿ ಅಂದ್ರೆ ಒಬ್ರು ಒಂದು ದೇವತೆ ಅನ್ನೋರ್ನ ಅಪಾಯಿಂಟ್ ಮಾಡಿರ್ತಾನೆ ಭಗವಂತ, ನೇಮಿಸಿರ್ತಾನೆ. ಸೊ ಈ ಸೂರ್ಯ ಗ್ರಹ ಕೂಡ ಒಂದು ಭಗವಂತ ಅನ್ನೋನಿದ್ದಾನೆ, ಒಂದು ದೇವ್ರು ಅನ್ನೋದಿದ್ದಾರೆ. ಅದನ್ನ ನೋಡ್ಕೊಂತಾ ಇರೋದು ಯಾರು? ಸೂರ್ಯದೇವ. ಸೊ ಸೂರ್ಯದೇವ ಹೆಸರು ಬಂದ್ಬಿಟ್ಟು ವಿವಸ್ವಾನ್. ಓಕೆ. ಸೊ ಈ ಜ್ಞಾನನ ಫಸ್ಟ್ ಭಗವಂತ ಕೊಟ್ಟಿರೋದು ಯಾರಿಗೆ? ಸೂರ್ಯದೇವನಿಗೆ ಕೊಟ್ಟಿರೋದು. ಯಾವಾಗ ಕೊಟ್ಟಿರೋದು ಇದು? ಎಷ್ಟೋ ಕಾಲದ ಮುಂಚೆ, ಎಷ್ಟೋ ಕೋಟಿ ವರ್ಷ ಕೋಟಿ ವರ್ಷ ನಾವ್ ಹಿಂದಕ್ಕೆ ಹೋದ್ರೆ, ಈಗ ನಾವಿರೋದು ಯಾವ ಯುಗದಲ್ಲಿ? ಕಲಿಯುಗ ಅಲ್ವಾ. ಕಲಿಯುಗ ಶುರುವಾಗಿ ಎಷ್ಟು ವರ್ಷ ಆಗಿದೆ? 5,000 ವರ್ಷ. 5,000 ವರ್ಷ ಆಗಿದೆ, ಹೌದಾ? 5,000 ವರ್ಷ. ಕಲಿಯುಗ ಎಷ್ಟು ವರ್ಷ ಇರತ್ತೆ? ಕಲಿಯುಗದ ಒಂದು ಆಯು ಎಷ್ಟು? 4,32,000. ಈ ಪರ್ಪೋಟಲ್ಲೇ ಹೇಳಿದ್ದಾರೆ 4,32,000 ವರ್ಷ. ಅಂದ್ರೆ 5 ವರ್ಷ ಕಳೆದೋಗಿದೆ, ಅಂದ್ರೆ ಇನ್ನು ಎಷ್ಟಿದೆ? 27. 4,27,000 ವರ್ಷ ಇನ್ನು ಬಾಕಿ ಉಳಿದಿದೆ, 27. ಓಕೆ. ಅದ್ರ ಹಿಂದೆ ಯಾವ್ದಪ್ಪ ಯುಗ ಇರೋದು? ದ್ವಾಪರ. ಅದ್ರ ಹಿಂದೆ ಯಾವುದು? ತ್ರೇತ. ಅದ್ರ ಹಿಂದೆ ಯಾವುದು? ಸತ್ಯ ಅಲ್ವಾ. ಸೊ ಈ ಒಂದು ಜ್ಞಾನ ಅನ್ನೋದೇನಿದೆಯೋ, ಈ ಭಗವದ್ಗೀತೆ ಜ್ಞಾನ ಕೃಷ್ಣನ್ ಹೇಳ್ತಿದ್ದಾನೆ ಫಸ್ಟ್ ವಿವಸ್ವಾನೆ ಕೊಟ್ಟಿರೋದು, ಎಷ್ಟೋ ಕೋಟಿ ವರ್ಷ ಕೆಳಗಡೆ. ಆ ವಿವಸ್ವಾನಿ ಕೊಟ್ಟಿರೋಂಥ ಜ್ಞಾನನ ಎಲ್ಲಿಂದ ಬಂತು? ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನು, ನಾವ್ ಹೇಳ್ತೀವಲ್ಲ ಮನು ಸಂಹಿತ ಅಲ್ವಾ, ಮನುಷ್ಯರು ಹೇಗ್ ನಡ್ಕೋಬೇಕು ಅನ್ನೋದ್ರ ಒಂದು ಡೂಸ್ ಅಂಡ್ ಡೋಂಟ್ಸ್, ನಮ್ಗೆ ನಿಯಮ ನಿಬಂಧನೆಗಳೆಲ್ಲ ಮನು ಸಂಹಿತದಲ್ಲಿ ಬರುತ್ತೆ. ಓಕೆ. ಜೊತೆಗೆ ಮನುಷ್ಯ ಅನ್ನೋ ಕೂಡ ಪದ ಮನುವಿಂದನೇ ಬರ್ತಿರೋದು, ಮನುಷ್ಯ. ಓಕೆ. ಸೊ ವಿವಸ್ವಾನ್ ಬಂದ್ಬಿಟ್ಟು ಮನುಗೆ ಕೊಡ್ತಾರೆ ಈ ಜ್ಞಾನನ. ಅದೇ ಪರಂಪರೆ ಅಲ್ವಾ, ತಂದೆ ಮಗನಿಗೆ ಕೊಟ್ಟಂಗೆ ಮಗ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾನಲ್ವಾ, ಅದೇ ಜ್ಞಾನ. ಈಗ ಏನಾರು ಒಂದು ಬಿಸ್ನೆಸ್ ನಡೆಸ್ಬೇಕಪ್ಪ, ಸಂಪ್ರದಾಯದಿಂದ ಬರ್ತಾ ಇದೆ ನಮ್ದು ಕುಲದಲ್ಲಿ ಅಲ್ವಾ. ತಾತ ಮಗನಿಗೆ ಹೇಳ್ತಾನೆ, ಮಗನಿಗೆ ಹೇಳ್ತಾನೆ, ಅವನ ಮಗನಿಗೆ ಹೇಳ್ತಾನೆ, ಆ ತರ ಆ ಜ್ಞಾನ ನಡ್ಕೊಂಡು ಹೋಗುತ್ತೆ ಅಲ್ವಾ. ಅದೇ ತರ ಕೃಷ್ಣ ಕೊಟ್ಟಿರೋಂಥ ಈ ಭಗವದ್ಗೀತೆ ಜ್ಞಾನನು ವಿವಸ್ವಾನ್ಗೆ ಹೇಳ್ತಾನೆ, ವಿವಸ್ವಾನ್ ಮನುಗೆ ಹೇಳ್ತಾನೆ. ಮನು ಬಂದ್ಬಿಟ್ಟು ಇಕ್ಷ್ವಾಕು ರಾಜ. ಇವರೆಲ್ಲ ಸೂರ್ಯ ವಂಶದಲ್ಲಿ ಬರ್ತಾರೆ. ಇವರೆಲ್ಲ ಯಾವ ವಂಶದಲ್ಲಿ ಬರ್ತಾರೆ? ಸೂರ್ಯ ವಂಶ. ಓಕೆ. ಸೂರ್ಯ ವಂಶ ಇದೆ, ಚಂದ್ರವಂಶ ಇದೆ. ಓಕೆ. ಇವರೆಲ್ಲ ಬರ್ತಿರೋದು ಸೂರ್ಯ ವಂಶ. ಓಕೆ. ಸೊ ನೋಡಿ ಇಲ್ಲಿ ಹೇಳ್ತಾರೆ, ಒಂದು ಒಳ್ಳೆ ಶ್ಲೋಕ ಬರುತ್ತೆ ಇದರಲ್ಲಿ. ಯಚ್ಚಕ್ಷುರೇಶ ಸವಿತ ಸಕಲ ಗ್ರಹಾಣ ರಾಜ ಸಮಸ್ತ ಸುರಮೂರ್ತಿರ್ ಅಶೇಷ ತೇಜಾಹ ಯಸ್ಯಾಜ್ಞಯ ಭ್ರಮತಿ ಸಂಭೃತ ಕಾಲಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನೋಡಿ, ಬ್ರಹ್ಮದೇವರು ಹೇಳ್ತಾ ಇರೋದು ಇದು. ಬ್ರಹ್ಮದೇವರು ಹೇಳ್ತಾರಂತ ಸ್ತೋತ್ರ ಇದು ಬ್ರಹ್ಮ ಸಂಹಿತೆ ಅಂತ ಬರುತ್ತೆ.
ಬ್ರಹ್ಮ ಸಂಹಿತೆಯಲ್ಲಿ ಈ ಹಾಡನ್ನ ಹಾಡ್ತಿರೋದು ಬ್ರಹ್ಮದೇವರು. ಏನಂತಾರೆ, ಓ ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ಅಂದ್ರೆ ಕೃಷ್ಣನನ್ನು ನಾನು ಪೂಜಿಸ ಬಯಸುತ್ತೇನೆ. ಅವನು ಆದಿಪುರುಷ. ಎಲ್ಲಾ ಗ್ರಹಗಳ ರಾಜನಾದ ಸೂರ್ಯನು ಅವನ ಆಜ್ಞೆಯಂತೆ ಅಗಾಧ ಶಕ್ತಿಯನ್ನು ಶಾಖವನ್ನು ಪಡೆದಿರುತ್ತಾನೆ. ಸೂರ್ಯನು ಭಗವಂತನ ಕಣ್ಣನ್ನು ಪ್ರತಿನಿಧಿಸುತ್ತಾನೆ ಮತ್ತು ಆತನ ಆಜ್ಞೆಯಂತೆ ಸೂರ್ಯನು ತನ್ನ ಪಥದಲ್ಲಿ ಚಲಿಸುತ್ತಾನೆ. ಸೂರ್ಯದೇವ ಪ್ರತಿನಿತ್ಯ ಬರ್ತಾನಲ್ವ, ಪ್ರತಿನಿತ್ಯ ಬೆಳಗಾಗತ್ತೆ, ಪ್ರತಿನಿತ್ಯ ಸೂರ್ಯೋದಯ ಆಗತ್ತೆ. ಸೊ ಸೂರ್ಯೋದಯ ಆಗೋದಿಕ್ಕೆ ಭಗವಂತನ ಆಜ್ಞೆಯಿಂದ ನಡೀತಾ ಇರೋದು, ಅವನ ಒಂದು ಆರ್ಡರ್ ಇಂದ ನಡೀತಾ ಇರೋದು ಅಲ್ವಾ. ನಮ್ಗೆ ಯಾರೋ ಒಬ್ರು ಹಿರಿಯರು, ಯಾರೋ ಒಬ್ರು ನಮ್ಗೆ ಟೀಚರ್, ಗುರುಗಳು ಅಲ್ವಾ, ಹಿರಿಯರು ಅನ್ನೋರಿದ್ರೆ ನಾವು ತುಂಬಾ ಹುಷಾರಾಗಿ ಎಚ್ಚರವಾಗಿರ್ತೀವಿ. ನಮ್ಮ ಕೆಲಸಗಳನ್ನ ತುಂಬಾ ಚೆನ್ನಾಗಿ ನಾವು ಮಾಡ್ತೀವಿ ಅಲ್ವಾ, ತುಂಬಾ ಎಚ್ಚರಿಕೆಯಿಂದ ಮಾಡ್ತೀವಿ. ಏನೋ ತಪ್ಪಿಸ್ದೇನೆ, ಏನೋ ಅಲ್ವಾ, ಏನೋ ಸರಿಯಾಗಿ ಅಲ್ವಾ, ಏನೋ ಇನ್ನಂತರ ಎಷ್ಟೊಂದ್ ಸರಿ ನಾವೇನ್ ಮಾಡ್ತೀವಿ, ಪರವಾಗಿಲ್ಲ ಅಂತ ಅರ್ಧಂಬರ್ಧ ಮಾಡ್ಬೋದು, ಒಂದೊಂದ್ಸರಿ ಮಾಡೋ ಅಂತ ನಮಗೆ ಇದಿರುತ್ತೆ ಅಲ್ವಾ. ಬಟ್ ಯಾವಾಗ ಯಾರು ನೋಡ್ತಿದ್ದಾರೆ, ನಮ್ಗೆ ಅಥಾರಿಟಿ ಇದ್ದಾರೆ, ನಮ್ಗಿಂತ ಹಿರಿಯರಿದ್ದಾರೆ ಅಂದ್ರೆ ನಾವು ತುಂಬಾ ಎಚ್ಚರವಾಗಿ ಮಾಡ್ತೀವಿ ಕೆಲಸ ಅಲ್ವಾ. ಸೊ ಅದೇ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಬ್ರಹ್ಮ ಹೇಳ್ತಾ ಇರೋದು ದಟ್ ನಿನ್ನ ಒಂದು ಆಜ್ಞೆಯಿಂದ ಸೂರ್ಯದೇವ ಕೂಡ ಟೈಮಿಗೆ ಬರ್ತಾನೆ, ಅವನ ಒಂದು ಪಥದಲ್ಲಿ ತಿರುಗ್ತಾ ಇದ್ದಾನೆ. ಅಲ್ಲಿ ಸೂರ್ಯದೇವ ಬಂದ್ಬಿಟ್ಟು ಎಲ್ಲಾ ಗ್ರಹಗಳಿಗೆ ಒಡೆಯ. ಸೊ ಹಾಗಾಗಿ ಈ ಒಂದು ಭಗವಂತ ಕೊಡ್ತಿರುವಂತ ಜ್ಞಾನ ಅನ್ನೋದೇನಿದೆಯಲ್ಲ, ಇದೊಂದು ಪರಂಪರೆಯಲ್ಲಿ ಬರ್ತಾ ಇದೆ. ಯಾತಕ್ಕೆ ಇದು ಪರಂಪರೆಯಲ್ಲಿ ಬರ್ತಾ ಇದೆ, ಏನು ವಿಷಯ ಅನ್ನೋದು ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಕೃಷ್ಣ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟಃ ಪರಂತಪ. ಯಾರು ಓದ್ತೀರಾ ಶ್ಲೋಕ ಅನುವಾದ? ನಾವು ಓದ್ತೀನಿ ಮಾತಾಜಿ. ಮಾತಾಜಿ ಓದಿ. ಎಷ್ಟನೇ ನಾಲ್ಕನೇ ಅಧ್ಯಾಯ 2ನೇ ಶ್ಲೋಕ ಮಾತಾಜಿ. ನಾವು ಓದ್ತೀನಿ ಮಾತಾಜಿ. ನಾ ಓದ್ಲೇನ್ರಿ ಮಾತಾಜಿ? ಯಾರು ಒಬ್ರು ಓದಿ. ಈ ಉತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಥ್ಯಾಂಕ್ ಯು ಮಾತಾಜಿ. ಹರಿ ಕೃಷ್ಣ. ನೋಡಿ, ನೋಡಿ ಇಲ್ಲೇನ್ ಹೇಳ್ತಾನೆ ಭಗವಂತ, ಬಟ್ ಈ ಒಂದು ಜ್ಞಾನ ಅನ್ನೋದೇನಿದೆಯಲ್ಲ, ಈ ಉತ್ತಮೋತ್ತಮ ವಿಜ್ಞಾನ ಅಂತ ಕರೀತಾನೆ ಕೃಷ್ಣ. ಏನಂತಾನೆ ಇದಕ್ಕೆ? ಉತ್ತಮೋತ್ತಮ, ಎಲ್ಲದಕ್ಕಿಂತ ತುಂಬಾ ಉತ್ತಮವಾದಂತ ಜ್ಞಾನ ಅಂದ್ರೆ ಈ ಒಂದು ಭಗವಂತ ನೋಡ್ದಿರೋಂಥ ಗೀತೆ ಅಲ್ವಾ. ಈ ಜ್ಞಾನ ಅತ್ಯುನ್ನತವಾದಂಥದ್ದು, ತುಂಬಾ ಉತ್ತಮವಾಗಿರುವಂತ ಜ್ಞಾನ. ನಾವೇನು ಸ್ಕೂಲು ಕಾಲೇಜಲ್ಲಿ ಪಡ್ಕೋತೀವೋ ಜ್ಞಾನ, ಅದು ಕೂಡ ಅದಕ್ಕೆ ಜ್ಞಾನ ಅಂತ ಪೂರ್ತಿಯಾಗಿ ನಾವು ಕರೆಯಕ್ಕಾಗಲ್ಲ. ಆಕ್ಚುಲಿ ನಾವೇನು ಸ್ಕೂಲು ಕಾಲೇಜು ಡಿಗ್ರಿ ಸಂಪಾದನೆ ಮಾಡ್ತೀವೋ ಅದಕ್ಕೆ ಆಕ್ಚುಲಿ ಭೌತಿಕ ಪ್ರಪಂಚ ನಡ್ಕೊಳಕ್ ಬೇಕಾಗಿರುವಂತ ಜ್ಞಾನ ಅಷ್ಟೇ ಅದು. ಅದಕ್ಕೆ ಆಕ್ಚುಲಿ ವಿದ್ಯೆ ಅಂತ ಕರೆಯಕ್ಕಾಗಲ್ಲ, ಅದು ಅವಿದ್ಯೆ. ಅದು ಅವಿದ್ಯೆದಲ್ಲಿ ಬರುತ್ತೆ. ನಾವು ಪಡ್ಕೊಳ್ಳೋಂಥ ಡಿಗ್ರಿ, ಇಂಜಿನಿಯರಿಂಗು, ಮೆಡಿಕಲ್ಲು, PhD, ಡಾಕ್ಟ್ರೇಟು ಎಲ್ಲ ಅವಿದ್ಯೆದಲ್ಲಿ ಬರುತ್ತೆ. ಯಾಕಂದ್ರೆ ವಿದ್ಯೆ ಅಂದ್ರೆ ಏನು? ವಿದ್ಯೆ ಅಂದ್ರೆ ಸವಿದ್ಯಾಯ ವಿಮುಕ್ತಯೇ. ಯಾವ ಒಂದು ವಿದ್ಯೆ ಸಂಪಾದನೆ ಮಾಡೋದ್ರಿಂದ ವ್ಯಕ್ತಿಗೆ ಮುಕ್ತಿ ಕಲಗತ್ತೋ ಅದಕ್ಕೆ ವಿದ್ಯೆ ಅಂತ ಕರೀತಾರೆ. ಸೊ ನಮ್ಮ ಭೌತಿಕದ ಜ್ಞಾನದಿಂದ ನಮ್ಗೆ ಮುಕ್ತಿ ಸಿಗತ್ತಾ? ನಾವು ತಿಳ್ಕೊಳ್ಳೋಂಥ ಡಿಗ್ರಿಗಳಿಂದ ನಮ್ಗೆ ಏನಾದ್ರು ಮುಕ್ತಿ ಸಿಗ್ತಾ ಇದೆಯಾ ಯಾರಿಗಾರು? ಖಂಡಿತವಾಗ್ಲೂ ಇಲ್ಲ ಅಲ್ವಾ. ಏನು ಜೀವನ ಮಾಡೋದಕ್ಕೆ ನಮ್ಗೆ ಆಧಾರ ಸಿಗ್ತಾ ಇದೆ ಅಲ್ವಾ. ಸೊ ಅಷ್ಟೇ ನಮ್ಗೆ ಅದರಿಂದ ಪ್ರಯೋಜನ ಆಗ್ತಾ ಇದೆ. ಅದರಿಂದ ಪರಿಪೂರ್ಣ ಪ್ರಯೋಜನ ಅನ್ನೋದಿಲ್ಲ ನಮ್ಗೆ, ಹೌದಾ. ಸೊ ನಿಜವಾದ ಜ್ಞಾನ ಎಲ್ಲಿಂದ ಸಿಗತ್ತೆ? ಅದು ಕೃಷ್ಣ ಅಲ್ಲಿ ಹೇಳ್ತಾ ಇರೋದು ನೋಡಿ. ಭಗವಂತ ಏನಂತಾನೆ, ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ಗುರು ಪರಂಪರೆಯಲ್ಲಿ ಬರುವಂತ ಜ್ಞಾನ ಇದೆಯಲ್ಲ, ಅದು ಉತ್ತಮವಾಗಿರುವಂತ ಜ್ಞಾನ. ಓಕೆ, ಅದು ತುಂಬಾ ಮುಖ್ಯವಾದಂತ ಮಾತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ರಾಜರ್ಷಿ ಅಂದ್ರೆ ಯಾರು? ರಾಜರು ಅಲ್ವಾ, ಎಲ್ಲ ಕ್ಷತ್ರಿಯರು. ಈಗ ಅರ್ಜುನ ಕ್ಷತ್ರಿಯ ಅಲ್ವಾ, ಪಾಂಡವರೆಲ್ಲ ಕ್ಷತ್ರಿಯರು ಅಲ್ವಾ. ಎಲ್ಲ ರಾಜ್ಯ ಆಳೋಂಥವ್ರು ಯಾರಪ್ಪ? ಅವರೆಲ್ಲ ರಾಜರೆಲ್ಲ ಕ್ಷತ್ರಿಯರಿಗೆ ಸೇರ್ತಾರ ಅವರೆಲ್ಲ. ಬಟ್ ಅದ್ರ ರಾಜರು ಕ್ಷತ್ರಿಯರಂದ್ರೆ ಇವತ್ತು ನಡ್ಸ್ಕೊಂಡು ಹೋಗ್ತಿರೋ ಅಂತ ನಮ್ಮ ದೇಶ ಏನು ಚಲಾಯಿಸ್ತಾ ಇದಾರೆ, ಅವರು ಎಲ್ಲ ಕ್ಷತ್ರಿಯರೇ ಅಲ್ಲ. ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಮಿನಿಸ್ಟರ್ಗಳು ಅವರೆಲ್ಲ ಕ್ಷತ್ರಿಯರು. ಆದ್ರೆ ಅವರೆಲ್ಲ ರಾಜ ಋಷಿ ಅಲ್ಲ. ಒಂದು ಕಾಲದಲ್ಲಿ ರಾಜ ಋಷಿಯರಾಗಿರ್ತಿದ್ರು. ರಾಜ ಋಷಿ ಅಂದ್ರೆ ಏನು? ಅವ್ರ ರಾಜ್ಯನ ಆಳೋರು
ಆದ್ರೆ ಯಾವುದೇ ರೀತಿ ಒಂದು ಅಟ್ಯಾಚ್ಮೆಂಟ್ ಇಲ್ಲದೆ, ಒಂದು ಮೋಹ ಇಲ್ಲದೆ ಅಲ್ವಾ, ನಂದು ಅನ್ನೋದು ಭಾವಿಸ್ತೇನೆ ಭಗವಂತನ ಸೇವೆ ಅಂತ ನಡ್ಕೊಂಡು ಹೋಗೋರು. ಅದಕ್ಕೆ ಅವ್ರಿಗೆ ಋಷಿ ಅಂತ ಕರೆಯೋರು. ರಾಜ ಋಷಿ ಅಂದ್ರೆ ಏನು? ಋಷಿ ಅಂದ್ರೆ ಏನು? ಋಷಿ ಅಂದ್ರೆ ಎಲ್ಲ ಬಿಟ್ಟಿರೋನಲ್ವ, ಎಲ್ಲ ತ್ಯಜಿಸಿರೋ ಅಂತವನು. ಅವನಿಗೆ ಮೋಹ ಅನ್ನೋದಿಲ್ಲ, ಅವಂದು ಅನ್ನೋದೇನು ಇಲ್ಲ. ಹೌದಾ? ಸೊ ಇವರೆಲ್ಲ ರಾಜ ಋಷಿಯಾಗಿರ್ತಿದ್ರು. ಯಾರೇ ತಗೊಳ್ಳಿ, ಆ ಕಾಲದಲ್ಲಿ ಇರೋಂಥ ಯಾರೇ ತಗೊಳ್ಳಿ ರಾಜರು, ಜನಕ ಮಹಾರಾಜರಾಗಿರ್ಬೋದು, ಅಥವಾ ಯುಧಿಷ್ಠಿರ ಮಹಾರಾಜರಾಗಿರ್ಬೋದು, ಪೃಥು ಮಹಾರಾಜರಾಗಿರ್ಬೋದು, ಎಲ್ಲರೂ ರಾಜ ಋಷಿ ಅಂತ ಹೇಳ್ಸ್ಕೊತಾರೆ, ರಾಜ ಋಷಿ. ಸೊ ರಾಜ ಋಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆ ಜ್ಞಾನನ ಹೇಗೆ ಕೊಟ್ಟಿದ್ದಾನೋ ಕೃಷ್ಣ ಆಗನ ಅದೇ ತರ ಅರ್ಥ ಮಾಡ್ಕೊಳ್ಳೋರು. ಆದ್ರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು, ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಏನಾಗುತ್ತೆ, ಜ್ಞಾನ ಅನ್ನೋದು ಒಂದು ಪರಂಪರೆಯಲ್ಲಿ ಬರ್ತಾ ಬರ್ತಾ ಒಂದ್ ಕಾಲದ ಒಂದ್ ಸಮಯದಲ್ಲಿ ಅದು ಬಿಟ್ಟು ಹೋಗ್ಬಿಡುತ್ತೆ ಅಲ್ವಾ. ಬರ್ತಾ ಇರೋಂಥ ಜ್ಞಾನ ಒಂದೊಂದ್ಸರಿ ತಪ್ಪರ್ಥ ಬಂದ್ಬಿಡುತ್ತೆ, ಅಥವಾ ಅದನ್ನ ಬದಲಾಯಿಸ್ಬಿಡ್ತಾರೆ. ಯಾಕಂದ್ರೆ ಎಷ್ಟೆಲ್ಲ ಭಗವದ್ಗೀತೆಯಲ್ಲಿ ಎಷ್ಟೆಲ್ಲ ಭಾಷೆಗಳು ಬಂದಿದೆ ಇವಾಗ ಅಲ್ವಾ, ಇಷ್ಟೆಲ್ಲ ಪ್ರಿಂಟ್ ಇದೆ. ಎಷ್ಟೊಂದು ಜನ ಹತ್ರ ಭಗವದ್ಗೀತೆ ಯಥಾರೂಪ ಇದೆ ಅಂತಾರೆ, ಬಟ್ ಕೆಲವ್ರ ಹತ್ರ ಎಷ್ಟೊಂದು ಬೇರೆ ಬೇರೆ ಪುಸ್ತಕಗಳು ಇದಾವೆ ಭಗವದ್ಗೀತೆ ಹೆಸರಲ್ಲಿ. ಹೌದಾ? ಎಷ್ಟೊಂದೆಲ್ಲ ವರ್ಷನ್ಸ್ ಇದೆ. ಸೊ ಈ ಜ್ಞಾನ ಆಸ್ ಇಟ್ ಈಸ್ ಕೃಷ್ಣ ಏನ್ ಕೊಟ್ಟಿದ್ದಾನೋ ಒರಿಜಿನಲ್ ಆಗಿ ವಿವಸ್ವಾನಿಗೆ, ಮನುಗೆ, ಇಕ್ಷ್ವಾಕುಗೆ ಬರ್ತಿರೋ ಅಂಥದ್ದು ಏನಿದೆಯೋ ಅದನ್ನ ಹಾಗೆ ಪ್ರತಿಯೊಂದು ಕುಲಕ್ಕೂ, ಪ್ರತಿಯೊಂದು ಯುಗದಲ್ಲೂ ಪ್ರತಿಯೊಬ್ಬರಿಗೂ ಸೇರ್ಬೇಕು ಅನ್ನೋದು ದೃಷ್ಟಿ ಕೃಷ್ಣಂದು, ಭಗವಂತಂದು. ಹೌದಾ? ಸೊ ಅದಕ್ಕೋಸ್ಕರ ಕೃಷ್ಣ ಏನ್ ಮಾಡ್ತಾನೆ, ಮತ್ತೆ ಇದನ್ನ ನುಡಿತಾನೆ. ಮತ್ತೆ ಇವಾಗ ಅರ್ಜುನನ ಆಯ್ಕೆ ಮಾಡ್ಬಿಟ್ಟು ಹೇಳ್ತಾ ಇರೋದು ಅಲ್ವಾ. ಸೊ ಇದು ಯಾವಾಗ, ಎಷ್ಟು ವರ್ಷ ಕಾಲ, ಎಷ್ಟು ವರ್ಷ ಕೆಳಗಡೆ ಹೇಳಿರೋದು ಇದು? ವಿವಸ್ವಾನಿಗೆ ಹೇಳಿರೋದು ಇದು. ಯಾವ ಸೂರ್ಯ ದೇವ ಸೃಷ್ಟಿಯಾಗಿರೋದು ಅಂದ್ರೆ ಯಾವ ಕಾಲ ಯೋಚನೆ ಮಾಡಿ. ಭೌತಿಕ ಪ್ರಪಂಚ ಸೃಷ್ಟಿಯಾಗಿರೋ ಶುರುದಲ್ಲಿ ಎಷ್ಟೋ ಕೋಟಿ ವರ್ಷಗಳ ಹಿಂದೆ. ಅದಾದ್ಮೇಲೆ ಮತ್ತೆ ಇವಾಗ 5,000 ವರ್ಷ ಕೆಳಗಡೆ ಮತ್ತೆ ದ್ವಾಪರ ಕೊನೆಯಲ್ಲಿ ಅರ್ಜುನನಿಗೆ ಹೇಳಿರೋದು. ಓಕೆ, ಅದು ಕೃಷ್ಣ ಹೇಳ್ತಾ ಇರೋದು. ಸೊ ಹಾಗಾಗಿ ಅರ್ಜುನ ಕೂಡ ನೋಡಿ, ಅರ್ಜುನ ಕೂಡ ಯಾವಾಗ ವಿವಸ್ವಾನಿಗೆ, ನಾವು ಮುಂದೆ ಹೇಳೋಣ, ಮುಂದೆ ನೋಡ್ತೀವಿ ಒಳ್ಳೆ ಶ್ಲೋಕ. ಮೂರನೇ ಶ್ಲೋಕ. ಸ ಏವಯಂ ಮಯಾ ತೇದ್ಯ ಯೋಗ ಪ್ರೋಕ್ತ ಪುರಾತನಃ ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹಿ ಏತದ್ ಉತ್ತಮಂ. ತುಂಬಾ ಒಳ್ಳೆ ಶ್ಲೋಕ ಇದು. ಭಕ್ತೋಸಿ ಮೇ ಸಖಾ ಚೇತಿ, ನಾಪ್ಕ ಇಟ್ಕೋಬೇಕು. 4ನೇ ಅಧ್ಯಾಯ 3ನೇ ಶ್ಲೋಕ. ಯಾಕೆ ಕೃಷ್ಣ ಅರ್ಜುನನ ಆಯ್ಕೆ ಮಾಡ್ದ ಅನ್ನೋದು ಈ ಒಂದು ಶ್ಲೋಕದಲ್ಲಿ ತಿಳಿಸ್ಕೊಡ್ತಾನೆ ಕೃಷ್ಣ. ಅನುವಾದ ಯಾರುತ್ತೀರ? ನಾವು ಓದ್ತೀನ್ರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಮ ಪ್ರಭುವಿನೊಂದಿಗೆ ಇರುವವು ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ, 2 ತರದ ಜನರು ಇರ್ತಾರೆ. ಈ ಭಾಷೆದಲ್ಲಿ ತುಂಬಾ ಚೆನ್ನಾಗಿ ಬರೀತಾರೆ ಶ್ರೀ ಪ್ರಭುಪಾದವರು, ಆಚಾರ್ಯರು. 2 ತರ ವ್ಯಕ್ತಿ ಇರ್ತಾರೆ. ಒಬ್ಬ ಭಕ್ತ, ಡಿವೋಟಿ. ಭಕ್ತ ಅಂದ್ರೆ ಏನು? ಭಕ್ತ ಅಂದ್ರೆ ಭಗವಂತ ಹೇಳ್ದಂಗೆ ನಡ್ಕೊಳ್ಳೋದು ಅಲ್ವಾ. ಅಥಾರಿಟಿನ, ರೂಲ್ಸ್ನ ಫಾಲೋ ಮಾಡೋದು, ಶಾಸ್ತ್ರ ನಂಬೋದು, ಭಗವಂತನ ಪಾಠಿಸೋಂಥ ವ್ಯಕ್ತಿನ ಭಕ್ತ ಅಂತ ಕರೀತಾರೆ. ಹೌದಾ? 2ನೇ ತರ ವ್ಯಕ್ತಿ ಯಾರಪ್ಪ? ಅಭಕ್ತ ಅಂತ ಕರಿಬೋದು, ಅಥವಾ ಹಂಗೆ ರಾಕ್ಷಸ ಸ್ವಭಾವ ಇರೋ ಅಂತ ವ್ಯಕ್ತಿನ ಏನಂತ ಕರೀತಾರೆ? ಅಭಕ್ತ ಅಂತ ಕರಿಬೋದು. ಸೊ ಅವನಿಗೆ ಯಾವುದೇ ರೀತಿ ಭಗವಂತನ ಒಂದು ಪ್ರಾಮುಖ್ಯತೆ ಸಹಿಸ್ಕೊಳ್ಳಲ್ಲ ಅವನು. ಸೊ ಅವನ ಏನಾಗ್ತಾರೆ ಇವರು ರಾಕ್ಷಸ ಸ್ವಭಾವ ಉಳ್ಳವ್ರು ಏನಂತಾರೆ, ಅವ್ರದೇ ಒಂದು ದೃಷ್ಟಿಕೋನ ಇರುತ್ತೆ, ಅವ್ರದೇ ಒಂದು ಯೋಚನೆ ಇರುತ್ತೆ, ಅವ್ರದೇ ಒಂದು ವಿಧಾನ ಇರುತ್ತೆ, ಅವ್ರದೇ ಒಂದು ಊಹೆ ಇರುತ್ತೆ. ಓಕೆ, ಭಗವಂತ ಅಂದ್ರೆ ಭಗವಂತ ಅಲ್ಲ, ಕೃಷ್ಣ ಅಂದ್ರೆ ಭಗವಂತ ಅಲ್ಲ, ಒಂದು ದ್ವಾಪರದಲ್ಲಿ ಬಂದೋಗಿರೋ ಅಂತ ಸಾಮಾನ್ಯ ವ್ಯಕ್ತಿ, ಅಥವಾ 108 ಕಲ್ಪನೆಗಳಿರುತ್ತೆ. ಓಕೆ, ಸೊ ಇಲ್ಲ ಅದೇ ಹೇಳ್ತಾ ಇರೋದು. 2 ತರ ಜನ ಇದ್ದಾರೆ. ಯಾರಪ್ಪ? ಒಂದು ಭಕ್ತ, ಒಬ್ಬ ಅಭಕ್ತ. ಭಕ್ತ ಅನ್ನೋನು ಭಗವಂತನ ಸುಪ್ರೀಮಸಿ ಒಪ್ಕೋತಾನೆ, ಭಗವಂತ ನುಡಿದಿರೋಂಥ ವಾಣಿ ಭಗವದ್ಗೀತೆ ಏನಿದೆಯೋ ಅದನ್ನ ಯಥಾರೂಪವಾಗಿ ಅರ್ಥ ಮಾಡ್ಕೋತಾನೆ. ಭಗವಂತ ಪರಮ ಪುರುಷೋತ್ತಮ ಅನ್ನೋದನ್ನ ನಂಬ್ತಾನೆ, ಅವನು ವಿಶ್ವಾಸದಿಂದ ನಡ್ಕೋತಾನೆ. ಅವಾಗ ಅವ್ನಿಗೆ ಭಗವದ್ಗೀತೆ ಅರ್ಥ ಆಗತ್ತೆ. ಬಟ್ ಅಭಕ್ತನಿಗೆ ಭಗವದ್ಗೀತೆ ಅವನು ಓದ್ತಾನೆ, ಅವನು ಕೇಳಿಸ್ಕೊತಾನೆ, ಆದ್ರೆ ಅವನಿಗೆ
ಭಕ್ತಿ ಅನ್ನೋದು ಬರೋದಿಲ್ಲ. ಯಾಕಂದ್ರೆ ಅವನು ಭಗವಂತನ ತೆಗೆದು ಪಕ್ಕಕ್ಕೆ ಇಟ್ಬಿಡ್ತಾನೆ. ಭಗವಂತ ಅನ್ನೋನು ಏನೂ ಇಲ್ಲ ಅನ್ನೋ ಒಂದು ದೃಷ್ಟಿಕೊಂಡಲ್ಲಿರ್ತಾನೆ. ಅದಕ್ಕೆ ಅವನಿಗೆ ರಾಕ್ಷಸ ಸ್ವಭಾವ ಉಳ್ದವನು. ಅದಕ್ಕೆ ಅವನಿಗೆ ಅಭಕ್ತ ಅಂತ ಕರೀತಾರೆ. ಓಕೆ. ಸೊ ಈ ಕಮೆಂಟ್ರಿನೂ ಅಷ್ಟೇ, ಭಾಷ್ಯಗಳು ಅಷ್ಟೇ. ಭಗವದ್ಗೀತೆ ಮೇಲೆ ಎಷ್ಟೊಂದು ವ್ಯಕ್ತಿಗಳು ಬರೆದಿದ್ದಾರೆ. ಬಟ್ ಯಾವ ಒಂದು ರಾಕ್ಷಸರು ಬರ್ದಿರೋಂಥ ಭಾಷ್ಯ ಒಂದಿರುತ್ತೆ, ಭಕ್ತರು ಬರ್ದಿರೋಂಥ ಭಾಷ್ಯ ಇರುತ್ತೆ. ಸೊ ವೈಷ್ಣವರು ಬರ್ದಿರೋಂಥ ಭಾಷ್ಯನ ನಾವು ಪ್ರಾಮಾಣಿಕವಾಗಿ ಸ್ವೀಕರಿಸ್ತೀವಿ. ಓಕೆ. ಬಟ್ ಅವೈಷ್ಣವ ಅಥವಾ ಅಭಕ್ತ ಅಥವಾ ರಾಕ್ಷಸ ಸ್ವಭಾವ ಇರೋಂಥ ವ್ಯಕ್ತಿಗಳು ಬರೆದ್ರೆ ಅವರು ಭಗವಂತನ ಒಂದು ಸುಪ್ರೀಮಸಿನ ಒಪ್ಪೋದಿಲ್ಲ. ಅಂತ ಒಂದು ಭಾಷೆ ಓದೋದ್ರಿಂದ ನಮ್ಮಲ್ಲಿ ಯಾವ ಬದಲಾವಣೆನೂ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಏನು ಬದಲಾವಣೆನೂ ಆಗಲ್ಲ. ಇರೋ ಕಿಂಚಿತ್ತು ಸ್ವಲ್ಪ ಮಾತ್ರ ಇರೋಂಥ ಭಕ್ತಿ ಕೂಡ ಹೊಟ್ಟೋಗತ್ತೆ. ಅದಕ್ಕೆ ಯಾವಾಗಲೂ ಪರಂಪರೆಯಲ್ಲಿ ಬಂದಿರೋ ಜ್ಞಾನ ಮಾತ್ರ ಸ್ವೀಕರಿಸ್ಬೇಕು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಆಚಾರ್ಯರು. ಪರಂಪರೆ ಹೊರಗಡೆ ಇದ್ರೆ ಆ ಜ್ಞಾನನೇ ಅಲ್ಲ ಅದು. ಓಕೆ. ಸೊ ಕೃಷ್ಣ ಏನಂತಿದ್ದಾನೆ, ಈಗ ಅರ್ಜುನನ ಯಾಕಪ್ಪ ಆಯ್ಕೆ ಮಾಡಿರೋದು ಭಗವಂತ ಈ ಜ್ಞಾನ ಕೊಡೋದಿಕ್ಕೆ? ಯಾಕಂದ್ರೆ ಅರ್ಜುನ ಅನ್ನೋನು ಏನಂತಿದ್ದಾನೆ ಇಲ್ಲಿ, ಪರಮ ಪ್ರಭುವನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಭಗವಂತನ ಭಕ್ತ ಅಂದ್ರೆ ಒಂದು ತುಂಬಾ ಸ್ಪೆಷಲ್ ಕ್ಯಾಟಗರಿ ಅದು. ಭಗವಂತನ ಭಕ್ತ ಅಂದ್ರೆ ತುಂಬಾ ತುಂಬಾ ಆತ್ಮೀಯ ಅವನು. ಇವಾಗ ನಮ್ಮ ಮನೆಗೆ ಯಾರು ಜನ ಬಂದ್ರಪ್ಪ, ನಾವು ಎಲ್ಲಿ ಕೂಡಿಸ್ತೀವಿ ಅವ್ರನ್ನ, ಬಂದಿರೋ ಗೆಸ್ಟ್ನ? ನೀವು ಹೇಳಿ, ಎಲ್ಲಿ ಕೂಡಿಸ್ತೀವಿ ಅವ್ರನ್ನ? ಮನೆಗೆ ಬರ್ತಾರ ಅನ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ ಅಂತೀವಿ, ಹೌದಾ? ಇಲ್ಲಿ ನಾವು ಹಾಲಲ್ಲಿ ಕೂಡಿಸ್ತೀವಿ, ಇಲ್ಲಾಂದ್ರೆ ಬಾಲ್ಕನಿ ಇದ್ರೆ ಬಾಲ್ಕನಿಲಿ ಕೂಡಿಸ್ತೀವಿ, ಹೌದಾ? ಸೀದಾ ನಾವು ಅಡ್ಗೆ ಮನೆಗೆ ಕರ್ಕೊಂಡು ಹೋಗ್ತೀವಾ? ಅಡ್ಗೆ ಮನೆಗೆ ಬೆಡ್ರೂಮ್ ಕರ್ಕೊಂಡು ಹೋಗ್ತೀವಾ ಬಂದಿರೋರ್ನ? ಇಲ್ಲ ರೀ. ಇಲ್ಲ ಅಲ್ವಾ? ಹೊರಗೆ ಕೂಡಿಸ್ತೀವಿ ನಾವು, ಅಲ್ಲೇ ಅಲ್ವಾ? ಹೊರಗಡೆ ಇರೋದಕ್ಕೆ ಜಾಗ ಅದು ಅಲ್ವಾ? ಅಲ್ವಾ? ಸೊ ಬಟ್ ಭಕ್ತ ಅಂದ್ರೆ ಅವ್ನು ತುಂಬಾ ಕ್ಲೋಸ್. ಅವನು ಅಂದ್ರೆ ನಮ್ಮ ಫ್ಯಾಮಿಲಿ ಅವನಿದ್ದಂಗೆ. ನಮ್ಮ ಫ್ಯಾಮಿಲಿ ಅವ್ರು ಬಂದ್ರೆ ಅವರು ದಿಢೀರ್ ಅಂತ ಒಳಗೆ ಬರ್ಬೋದು ಅಲ್ವಾ? ಅಡ್ಗೆ ಮನೆಗೆ ಬರ್ಬೋದು, ನಮ್ಮ ಬೆಡ್ರೂಮ್ ಬರ್ಬೋದು, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಲ್ವಾ? ಸಂಬಂಧಿಕರ ಜೊತೆ ನಾವು ತುಂಬಾ ಇನ್ನೂ ಆತ್ಮೀಯವಾಗಿ ನಡ್ಕೋತೀವಿ, ಇನ್ನೂ ಹತ್ರ ಸೇರಿಸ್ಕೋತೀವಿ ನಾವು. ಅದೇ ತರ ಭಕ್ತ ಅಂದ್ರೆ ಭಗವಂತನ ಫ್ಯಾಮಿಲಿಗೆ ಸೇರಿರೋನು, ಭಗವಂತನ ಜೊತೆ ಸಂಬಂಧ ಇರೋನು. ಸೊ ಅರ್ಜುನ ಅವನೊಬ್ಬ ಭಕ್ತ, ಅವನು ಭಗವಂತನ ಪರಮ ಭಕ್ತ. ಹೇಳ್ತಾರೆ ಶಾಸ್ತ್ರದಲ್ಲಿ, ಅರ್ಜುನ ಮಲ್ಕೊಂಡಿದ್ರು ಕೂಡ ಕೃಷ್ಣ 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 ಅಂತ ನೆನ್ಸ್ಕೊಂಡಿರ್ತಾನಂತೆ, ಜಪಿಸ್ತಿರ್ತಾನಂತ ಅರ್ಜುನ. ಓಕೆ. ಅಂಡ್ ನಾವೇನ್ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಲ್ಲ, ಅರ್ಜುನಂಗೆ ಕಣ್ಣಿಂದ ನೀರ್ ಬರ್ತಾ ಇದೆ, ಗಾಂಡಿವ ಜಾರೋಗ್ತಾ ಇದೆ, ಭಯ ಆಗ್ತಾ ಇದೆ, ಜೋರಾಗಿ ಮಾತಾಡ್ತಾ ಇದ್ದ. ನಾನು, ಏನ್ ಕೃಷ್ಣ ನೀನು ನನಗೆ ಇಷ್ಟು ಇವ್ರನ್ನೆಲ್ಲ ಹತ್ಯೆ ಮಾಡು ಅಂತ ಹೇಳ್ತೀಯಾ, ವಧೆ ಮಾಡು ಅಂತ ಹೇಳ್ತೀಯಾ ಅಲ್ವಾ? ಅದು ಒಂದು ಮೂಡಲ್ ಇದ್ದಾನೆ ಅರ್ಜುನ. ಆದ್ರೆ ಯಾವಾಗ ಅವ್ನು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಲ್ಲ, ಯಾವಾಗ ಅವ್ನು ಸರೆಂಡರ್ ಆದ್ನು ಅಲ್ವಾ, ನೀನೇ ನನ್ನ ಗುರು ಅಪ್ಪ, ನೀನೇ ನಾನು ಶರಣಾಗಿರುವಂತ ಆತ್ಮ, ನನಗೆ ದಯವಿಟ್ಟು ನನ್ನ ಹಿತ ಏನಿದೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತ ಯಚ್ಛ್ರೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಯಾಂ ಶಾದಿ ಮಾಂ ತ್ವಮ್ರ. ನಾನಿವತ್ತು ನಿನ್ನ ಶಿಷ್ಯನಾಗಿ ಪೊಸಿಷನ್ ತಗೊಂತೀನಿ, ಸ್ಥಾನ ತಗೊಂತೀನಿ, ನೀನ್ ನನ್ನ ಗುರು ಅಂತ ಯಾವಾಗ ಸ್ವೀಕರಿಸ್ತಾನೋ ಅವಾಗಿಂದ ಕೃಷ್ಣ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ ಅಲ್ವಾ? ನಾವೊಬ್ರಿಗೆ ಗುರು ಸ್ಥಾನ ಕೊಟ್ಟಾಗ ಅವಾಗ ಅವರ ಒಂದು ಬೋಧನೆ ಕೇಳಿದ್ರೆ ನಮ್ಮ ತಲೆಗೆ ಹತ್ತತ್ತೆ, ಆಕ್ಚುಲಿ ನಮ್ಮ ಮನ್ಸಿಗೆ ಹತ್ತತ್ತೆ. ಎಲ್ಲಿವರೆಗೂ ನಾವು ಸಮಾನ ಅಂತ ಭಾವಿಸ್ತೀವೋ ಅಲ್ಲಿ ನಮ್ಗೆ ಹತ್ತದೇ ಇಲ್ಲ. ಆಕ್ಚುಲಿ ನಮಗೆ ವಿದ್ಯೆ ಅರ್ಥ ಆಗಲ್ಲ, ಅವ್ರು ಕೊಡೋ ಅಡ್ವೈಸ್ ನಮ್ಗೆ ಗೊತ್ತಾಗೋದೇ ಇಲ್ಲ, ನಾವು ತ್ಯಜಿಸ್ತಾ ಇರ್ತೀವಿ, ನಂಗೆ ಗೊತ್ತು ಬಿಡು ಅಂತೀವಿ. ಅದಕ್ಕೆ ಗುರು ಶಿಷ್ಯ ಸಂಬಂಧ ಅನ್ನೋದು ತುಂಬಾ ಸ್ಪೆಷಲ್, ಅದು ತುಂಬಾ ಸ್ಪೆಷಲ್. ಸೊ ಇಲ್ಲಿ ಕೃಷ್ಣನ್ ಅಂತಾನೆ, ಭಕ್ತೋಸೀಮೆ ಸಖಾ ಚೇತಿ. ಸಖ ಫ್ರೆಂಡ್ ಅಲ್ವಾ? ಅರ್ಜುನ ತುಂಬಾ ಆತ್ಮೀಯ, ಪ್ರತಿಯೊಂದನ್ನು ಹಂಚ್ಕೊಂತಾನ ಅವನು. ಓಕೆ. ಸೊ ಹಾಗಾಗಿ ಅರ್ಜುನನ ಆಯ್ಕೆ ಮಾಡ್ಕೊಂಡ ಕೃಷ್ಣ. ಮುಂದಕ್ಕೆ ಹೋಗೋಣ. ಅರ್ಜುನೋವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಂ ಏತದ್ ವಿಜಾನೀಯಾಂ ತ್ವಂ ಆದೌ ಪ್ರೋಕ್ತವಾನಿತಿ. ತುಂಬಾ ಒಳ್ಳೆ ಶ್ಲೋಕ ಇದು, 4ನೇ ಶ್ಲೋಕ. ಅನುವಾದ ಯಾರು? ಹರೇ ಕೃಷ್ಣ ಮಾತಾಜಿ. ನಾವು ಓದ್ತೀನಿ ಮಾತಾಜಿ ಓದಿ. ಅರ್ಜುನನು ಕೇಳಿದ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದವನು,
ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಹಾ, ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ, ಅರ್ಜುನ ಏನ್ ಪ್ರಶ್ನೆ ಮಾಡ್ತೇನೆ ಇವಾಗ ನೀನ್ ಸೂರ್ಯದೇವ ವಿವಸ್ವಾನಿಗೆ ಈ ಜ್ಞಾನ ಕೊಟ್ಟಿದ್ಯಾ ಅಂತ ಹೇಳ್ತಿದ್ಯಾ, ಯಾವ್ದೋ ಕಾಲದಲ್ಲಿ, ಯಾವ್ದೋ ಯುಗದಲ್ಲಿ. ಬಟ್ ನಾನು ನನ್ ಸಣ್ಣ ವಯಸ್ಸಿಂದ ನಾನು ನಿನ್ನ ನೋಡ್ತಾ ಇದ್ದೇನೆ. ಹೌದಾ? ನನ್ ಭಾವ ಅಲ್ವಾ? ಅವ್ರಿಬ್ರು ಸಂಬಂಧ ಏನು? ಭಾವ ಸಂಬಂಧ ಅಲ್ವಾ? ಸೊ ನನ್ ಜೊತೆ ನೀನ್ ಹುಟ್ಟಿರೋದು, ಬೆಳೆದಿರೋದು. ನಾನು ನಿನ್ನ ಭುಜದ ಮೇಲೆಲ್ಲ ಕೈ ಹಾಕ್ತೀನಿ, ನಾವು ಒಟ್ಟಿಗೆ ಮಲ್ಕೋತೀವಿ, ಎಲ್ಲಾ ಕಡೆ ಓಡಾಡ್ತೀವಿ, ತಿಂತೀವಿ, ಮಲ್ಕೋತೀವಿ. ಮತ್ ನೀನ್ ವಿವಸ್ವಾನಿಗೆ ಅವಾಗ ಇದ್ದೆ ನೀನು? ಅವಾಗ ಎಲ್ಲಿದ್ದೆ ನೀನು? ಅವಾಗ್ಲೂ ಹುಟ್ಟಿದ್ಯಾ ನೀನು? ವಿವಸ್ವಾನಿದ್ದಾಗ ಯಾವ್ದೋ ಯುಗದಲ್ಲಿ, ಸತ್ಯಯುಗದಲ್ಲಿ, ಅವಾಗ್ಲೂ ನೀನ್ ಹುಟ್ಟಿದ್ಯಾ? ಇದು ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ನೀನ್ ಅವಾಗಿದ್ದೆ, ಅವಾಗ ಜ್ಞಾನ ಕೊಟ್ಟಿದ್ಯಾ ಅಂತ ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಇದು ಕೇಳ್ತಾ ಇರತ್ತೆ ಅರ್ಜುನ ಕೃಷ್ಣನ್. ಓಕೆ, ಸೂರ್ಯದೇವನಾದ ವಿವಸ್ವಾನನು ನಿನಗಿಂತ ಮೊದಲು ಹುಟ್ಟಿದ, ಯಾವಾಗ್ಲೂ ಹುಟ್ಟಿದ ನಾನು ಅಂತ ಹೇಳ್ತಿರೋದು. ಅನ್ಕೊಂತಾರದು ಅರ್ಜುನ ಪಾಪ ಕೃಷ್ಣನ್ಗಿಂತ ಮೊದಲು ಹುಟ್ಟಿರೋದು ಅಂತ. ಬಟ್ ಯಾವಾಗ್ಲೂ ಮುಂಚೆ ಆದಿಪುರುಷ ಯಾರು? ಆದಿಪುರುಷ ಕೃಷ್ಣ, ಭಗವಂತ ಅಲ್ವಾ? ಎಲ್ಲರಿಗಿಂತ ಮುಂಚೆ ಹುಟ್ಟಿರೋದು ಯಾರು? ಭಗವಂತ. ಹೌದಾ? ಆದಿಯಲ್ಲಿ ನೀನು ಅವನಿಗೆ ಈ ವಿಜ್ಞಾನವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳೆ? ಬಟ್ ಕೃಷ್ಣ ನೋಡಿ, ಆದಿಪುರುಷ ಆದ್ರೂ ಕೂಡ, ಯಾವುದೋ ಯುಗದಲ್ಲಿ ಹುಟ್ಟಿದ್ರು ಕೂಡ ಅವನು ಎಲ್ಲಾರ್ಗಿಂತ ಹಿರಿಯ ಅವನು ಆಕ್ಚುಲಿ ಅಲ್ವಾ? ಆದಿ ಅಂದ್ರೆ ತುಂಬಾ ಓಲ್ಡ್ ಏಜ್ಡ್ ಅವನು. ಆದ್ರೆ ಅವ್ನು ನೋಡೋದಿಕ್ಕೆ ತುಂಬಾ ಯೌವನದಲ್ಲೇ ಇರ್ತಾನ ಅಲ್ವಾ? ಅವ್ನು ನೋಡೋದಿಕ್ಕೆ ತುಂಬಾ ಯಂಗ ಕಾಣಿಸ್ತಾನೆ. ಇವನ್ ಕುರುಕ್ಷೇತ್ರ ರಣರಂಗದಲ್ಲಿ ಅವ್ನ್ ಎಷ್ಟೆಲ್ಲ ಮರಿಮಕ್ಳಿದಾರಂತೆ, ಎಷ್ಟೆಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಇದ್ದಾರೆ. ಆದ್ರೂ ನೋಡೋದಿಕ್ಕೆ ಅವನು ಒಂದ್ 20-25 ವರ್ಷ ಹುಡುಗಂತರ ಕಾಣಿಸ್ಕೋತಾರೆ ಕೃಷ್ಣ. ಯಾಕಂದ್ರೆ ಅವನಿಗೆ ಅವನ ಒಂದು ಶರೀರ ಬಂದ್ಬಿಟ್ಟು ಸಚ್ಚಿದಾನಂದ ಶರೀರ ಅಲ್ವಾ? ಭೌತಿಕ ಶರೀರ ಅಲ್ಲ ಅದು. ನಮ್ ತರ ನಶ್ವರ ಶರೀರ ಅಲ್ಲ. ನಮ್ ತರ ಅದು ವೃದ್ಧಾಪಕ್ಕೆ ಒಳಗಾಗೋದಿಲ್ಲ. ಅದು ಯಾವಾಗ್ಲೂ ಯೌವನದಲ್ಲಿ ಇರ್ತಾನೆ ಕೃಷ್ಣ. ಕೃಷ್ಣನ ಪೊಸಿಷನ್ ಏನು ಅನ್ನೋದು ಇಲ್ಲಿ ಕೃಷ್ಣ ಮುಂದೆ ಹೇಳ್ತಾನೆ. ಇಲ್ಲಿ ಅದೇ ಅರ್ಜುನ ಕೇಳ್ತಾ ಇರೋದು. ಸಾಮಾನ್ಯ ಜೀವಿ ಏನಾಗ್ತಾನೆ? ಅವ್ನ್ ಮಾಡಿರೋ ಎಲ್ಲಾ ಕಾರ್ಯನೂ ಮರ್ತು ಬಿಡ್ತಾನೆ. ಹೌದಾ? ನೆನ್ನೆ ಮಾಡಿರೋದು ಜ್ಞಾಪಕ ಇರಲ್ಲ ನಮ್ಗೆ, ಮೊನ್ನೆ ಮಾಡಿರೋದು ಜ್ಞಾಪಕ ಇರಲ್ಲ, ಇವತ್ತು ಬೆಳಿಗ್ಗೆ ಮಾಡಿರೋದು ನಮ್ಗೆ ಜ್ಞಾಪಕ ಇರಲ್ಲ. ಎಷ್ಟೋ ಕಷ್ಟಪಟ್ಕೊಂಡು ಜ್ಞಾಪಿಸ್ಕೋಬೇಕು, ಇವತ್ತು ಏನ್ ತಿನ್ನಪ್ಪ, ಇವತ್ತು ಏನ್ ಕಾರ್ಯ ಮಾಡಿದೆ ಅನ್ನೋದು ಅಲ್ಲ. ಬಟ್ ಕೃಷ್ಣನಿಗೆ ಎಲ್ಲಾನು ಜ್ಞಾಪಕ ಇರತ್ತೆ. ಭಗವಂತನಿಗೆ ಪ್ರತಿಯೊಂದು ಜನ್ಮನೂ ಜ್ಞಾಪಕ ಇರತ್ತೆ, ಪ್ರತಿಯೊಂದು ಅವನ್ ತಗೊಳ್ಳೋ ಅವತಾರನೂ ಜ್ಞಾಪಕ ಇರತ್ತೆ, ಪ್ರತಿಯೊಂದು ಜೀವಿ ಬಗ್ಗೆನೂ ಗೊತ್ತಿರತ್ತೆ. ಭಗವಂತ ತ್ರಿಕಾಲ ಜ್ಞಾನಿ. ಅರ್ಜುನ ಕೇಳುವಂತ ಪ್ರಶ್ನೆಗೆ ನಾವೇನ್ ಅರ್ಥ ಮಾಡ್ಕೋಬೇಕು? ಜೀವಿ ಮತ್ತೆ ಭಗವಂತನ ಮಧ್ಯೆ ಇರುವಂತ ವ್ಯತ್ಯಾಸ ಇದು. ಓಕೆ, ಜೀವಿ ಏನ್ ಅನ್ಕೊಂತಾನೆ? ನನ್ ಕಣ್ಮುಂದೆ ನೋಡೋದನ್ನೇ ಅವ್ನು ಎಲ್ಲ ಅನ್ಕೋತಾನೆ, ಸರ್ವಸ್ವ ಅನ್ಕೋತಾನೆ. ಹೌದಾ? ಬಟ್ ಅವನ್ ಬಿಯಾಂಡ್, ಅವನ್ ಕಂಟ್ರೋಲ್ಗಿಂತ ಹೊರಗಡೆ ಎಷ್ಟೆಲ್ಲ ನಡೀತಾ ಇದೆ. ಹೌದಾ? ಜೀವಿ ಕಾಣಿಸೋದೇನೋ ಅವ್ನ ಕಣ್ಮುಂದೆ ಅವನಿರೋ ಅಂತ ಆಯುಷ್, ಅವ್ನ್ ಏನ್ ಬದುಕಿದ್ದಾಗ ಏನ್ ನೋಡ್ತಾನೋ ಅಷ್ಟೇ ಗೊತ್ತವನಿಗೆ. ಬಟ್ ಹಿನ್ನೆಲೆ ಎಷ್ಟೆಲ್ಲ ನಡೀತಾ ಇದೆ. ಪ್ರಪಂಚ ಸೃಷ್ಟಿ ಮಾಡಿರೋದು ಭಗವಂತ ಅಲ್ವಾ? ಇಷ್ಟೆಲ್ಲ ಯುಗಗಳು ತಿರುಗ್ತಾ ಇರತ್ತೆ, ಕಾಲಚಕ್ರ ಅಲ್ವಾ? ಚಕ್ರ ರೂಪದಲ್ಲಿ ತಿರುಗ್ತಾ ಇರತ್ತೆ. ಜೀವಿಗಳು ಹುಡ್ತಾರೆ, ಮತ್ತೆ ಹೋಗ್ತಾರೆ, ಮತ್ತೆ ಹುಡ್ತಾರೆ, ಮತ್ತೆ ಹೋಗ್ತಾರೆ ಅಲ್ವಾ? ಬಟ್ ಇದೆಲ್ಲ ನಮ್ಗೆ ಯಾರು ಜ್ಞಾಪಕ ಇರಲ್ಲ. ನಮ್ಗೆಲ್ಲ ಮರ್ತೋಗ್ಬಿಡ್ತೀವಿ ನಾವು. ಪ್ರತಿಯೊಂದು ಜನ್ಮದಲ್ಲೂ ನಾವು ಶರೀರ ಬದಲಾಯಿಸ್ತಾ ಇದೀವಿ. ಹೌದಾ? ಯಾವಾಗ ಶರೀರ ಬದಲಾಯಿಸ್ತೀವೋ ಅವಾಗ ಮರುವು ಅಂದ್ರೆ ಹಾಗೆ ಆಗತ್ತೆ. ಜ್ಞಾಪಕ ಅನ್ನೋದು ಇರೋದ ನಮ್ಗೆ. ಓಕೆ, ಸೊ ಮರುವು ಅನ್ನೋದು ನಮ್ಗಿದೆ. ಬಟ್ ಭಗವಂತನಿಗೆ ಎಲ್ಲಾ ಕಾಲದ್ದು ಜ್ಞಾಪಕ ಇರ್ತದೆ. ಕೃಷ್ಣ ಹೇಳ್ತಾನೆ ನೆಕ್ಸ್ಟ್. ನೋಡಿ, ಶ್ರೀ ಭಗವಾನುವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ತಾನಿ ಹಂ ವೇದ ಸರ್ವಾಣಿ ನತ್ವಂ ವೇತ್ತ ಪರಂತಪ. ಅನ್ವಾದ ಸುಜಾತ ಮಾತಾಜಿ ಹೇಳ್ತೀರಾ? ಮಾತಾಜಿ. ಜಯ ಶ್ರೀಲ ಪ್ರಭುಪಾದ. ಅನುವಾದ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು. ಶತ್ರುಘ್ನಮನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳಲ್ಲಿ ಕಳೆದಿದ್ದೇನೆ. ನನಗೆ ಅವೆಲ್ಲದರ ನೆನಪಿದೆ, ಆದರೆ ನಿನಗಿಲ್ಲ. ಭಾವಾರ್ಥ ಓದ್ಲ ಮಾತಾಜಿ? ಬೇಡ ಮಾತಾಜಿ, ಭಾವಾರ್ಥ ಬೇಡ. ಥ್ಯಾಂಕ್ ಯು ಮಾತಾಜಿ. ಹರಿ ಕೃಷ್ಣ. ಸೊ ನೋಡಿ, ಕೃಷ್ಣ ಏನಂತಿದ್ದಾನೆ ಇವಾಗ? ಎಷ್ಟೆಲ್ಲ ಜನ್ಮಗಳು ಅಲ್ವಾ? ಎಷ್ಟು ಜನ್ಮಗಳಂತೆ? ದೇವೋತ್ತಮ ಪರಮಪುರುಷರಿಗೆ ಹೇಳಿದ ಶತ್ರುಘ್ನನಾದ ಅರ್ಜುನನೇ, ನೀನು ನಾನು ಅನೇಕ ಜನ್ಮಗಳನ್ನು ಕಳೆದಿದ್ದೇವೆ. ಎಷ್ಟೆಲ್ಲ ಜನ್ಮ ಮತ್ತೆ ತಗೊಳ್ತಾ ಇದ್ದೀನಿ. ಭಗವಂತನೂ ಬರ್ತಾನೆ, ಭಗವಂತ ಒಂದು ಕಾರಣದಿಂದ ಬರ್ತಾನೆ.
ಅಲ್ವಾ? ನಮ್ಮ ಥರ ಜನ್ಮ ತಗೊಳ್ಳಲ್ಲ ಭಗವಂತ. ಬಟ್ ಸಾಮಾನ್ಯ ಮನುಷ್ಯ ಅವನ ಕರ್ಮದ ಅನುಸಾರ ಜನ್ಮ ಎತ್ತುತ್ತಾನೆ ಇರ್ತಾನ. ಅವನ ಪುಣ್ಯ ಪಾಪ, ಅವನ ಪ್ರಜ್ಞೆ, ಅವನ ಕೋರಿಕೆ ಅಲ್ವಾ, ಅವನ ಒಂದು ಯಾವ ತ್ರಿಗುಣ ಅಲ್ವಾ, ರಜೋಗುಣನೋ ಸತ್ವಗುಣನೋ ತಮೋಗುಣನೋ, ಅದರ ಒಂದು ಪ್ರಭಾವದಿಂದ ಮತ್ತೆ ಮತ್ತೆ ಅವನ ಜನ್ಮ ತಾಳ್ತಾನೆ ಇರ್ತಾನ. ಅವನು ಭೌತಿಕ ಜನ್ಮ, ಮನುಷ್ಯ ತಗೊಳ್ಳೋದು ಭೌತಿಕ ಜನ್ಮ ಅಲ್ವಾ, ನಶ್ವರ ಆಗುವಂಥ ಜನ್ಮ. ಅವ್ನು ಸಿಗುವಂಥ ಅವನಿಗೆ ಸಿಗುವಂಥ ಈ ಶರೀರ ಏನಿದೆಯೋ, ಈ ಶರೀರದಿಂದ ಎಷ್ಟೆಲ್ಲ ಯಾತನೆಗಳು ನಾವು ನೋಡಿದ್ವಲ್ಲ ಭಕ್ತಿ ವೃಕ್ಷ ಒಂದು ಟಾಪಿಕಲ್ಲಿ ಕೂಡ, ಎಷ್ಟೆಲ್ಲ ತೊಂದರೆ ತಾಪತ್ರೆಗಳೆಲ್ಲ ಅನುಭವಿಸ್ತಾ ಇರ್ತಾನೆ. ಆದ್ರೂ ಇಲ್ಲಿ ಸಿಗೋಂಥ ಏನೋ ಕಿಂಚಿತ್ತು ಸುಖದ ಒಂದು ಹಿಂದೆ ಓಡ್ತಾ ಇರ್ತಾನೆ ಅದ. ಸೊ ಅವನು ತಗೊಳ್ಳೋಂಥ ಜನ್ಮ ಭೌತಿಕ ಜನ್ಮ, ಜೀವಿ ತಗೊಳ್ಳೋಂಥ ಜನ್ಮ. ಬಟ್ ಭಗವಂತ ತಗೊಳ್ಳೋಂಥ ಜನ್ಮ ಏನಪ್ಪ, ಭಗವಂತ ಅನ್ನೋನು ಒಂದು ಲೀಲೆ ಮಾಡೋದಕ್ಕೆ ಬರ್ತಾನೆ. ಭಗವಂತ ಅನ್ನೋನು ಇಳಿದು ಬರ್ತಾನೆ, ಅವನು ಅವತಾರ ತಗೊಂತಾನೆ. ಅವತಾರ ಅಂದ್ರೇನು, ಮೇಲಿಂದ ಕೆಳಗಡೆ ಬರೋದಕ್ಕೆ ಅವತಾರ ಅಂತಾರೆ. ಸೊ ಅವ್ನು ಭಗವಂತ ಆಯ್ಕೆ ಮಾಡ್ಕೋತಾನೆ, ಅವನ ತಂದೆ ತಾಯಿ ಯಾರು, ಅವ್ನು ಯಾವ ಊರಲ್ಲಿ ಹುಟ್ಟಬೇಕು ಅಲ್ವಾ, ಯಾವ ಕಾಲದಲ್ಲಿ, ಯಾವ ಸಮಯದಲ್ಲಿ, ಯಾವ ಯುಗದಲ್ಲಿ, ಹೌದಾ, ಯಾರು ಅವನ ಸಂಗಾತಿಗಳಾಗಿ ಅಲ್ವಾ, ಅವನ ನಿತ್ಯ ಪಾರ್ಷದರಾಗಿ ಅವನ ಜೊತೆ ಅವನ ಲೀಲೆನ ಸಹಕರಿಸಕ್ಕೆ ಯಾರ್ಯಾರು ಇರ್ಬೇಕು ಅಲ್ವಾ. ಬಲರಾಮ ಆಗಿರ್ಬೋದು, ಇವನ್ ಅರ್ಜುನ ಕೂಡ. ಅರ್ಜುನ ಇವಾಗ ದ್ವಾಪರ ಯುಗದಲ್ಲಿ ಮಾತಾಡ್ತಾ ಇದ್ದಾನೆ, ಕೃಷ್ಣನ್ ಕೇಳ್ತಾ ಇದ್ದಾನೆ, ನನಗೆ ಯಾವ್ದು ಜ್ಞಾಪಕ ಇಲ್ಲಪ್ಪ, ನೀನ್ ಯಾವಾಗ ಹುಟ್ಟಿದೆ, ಯಾವಾಗ ಹೇಳ್ದೆ ವಿವಸ್ವಾನ್ಗೆ ಅಂತ ಕೇಳ್ತಾನೆ. ಬಟ್ ಅರ್ಜುನ ಜೀವಿಗೆ ಸಾವು ಅನ್ನೋದಿಲ್ಲ ಅಲ್ವಾ, ನಾವು ನೋಡಿದ್ವಲ್ಲ 2ನೇ ಅಧ್ಯಾಯದಲ್ಲಿ, ಜೀವಿಗೆ ಸಾವು ಅನ್ನೋದಿಲ್ಲ, ಅವ್ನು ಯಾವಾಗ್ಲೂ ಇದ್ದೇ ಇರ್ತಾನೆ. ಸೊ ಅರ್ಜುನ ಕೂಡ ಸತ್ಯಯುಗದಲ್ಲಿ ಯಾವ್ದೋ ಎಲ್ಲೋ ಇದ್ದಾನೆ ಅವನು ಕೂಡ, ಆದ್ರೆ ಅವನಿಗೆ ಜ್ಞಾಪಕ ಇಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ ಅಥವಾ ನಾನು ಆ ಸಮಯದಲ್ಲಿ ಇದ್ದೆ, ಭಗವಂತ ಇದ್ದಾಗ ನಾನು ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲ, ಅವನಿಗೆ ಅರಿವಿಲ್ಲ, ಮರ್ತೋಗ್ತಾನ ಅಲ್ವಾ. ಅದೇ ಜೀವಿಯ ಒಂದು ಏನಂತಾರೆ ಪೊಸಿಷನೇ ಅದು. ಅವನೊಂದು ಅಣು, ಅವನು ಚಿಕ್ಕ ಗಾತ್ರ, ಅವನು ಚಿಕ್ಕ ಸ್ಪಾರ್ಕ್, ಕಿಡಿ ಇದ್ದಂಗೆ, ಬೆಂಕಿಯ ಒಂದು ಚಿಕ್ಕ ಕಿಡಿ ಇದ್ದಂಗೆ. ಆ ಕಿಡಿ ಯಾವಾಗ ಬೇಕಾದ್ರೂ ಆರೋಗ್ಬಿಡ್ಬೋದು ಗಾಳಿಗೆ ಅಲ್ವಾ. ಮಾಯೆ ಎಲ್ಲ ಕಡೆ ಇದೆ, ಗಾಳಿ ಅಂದ್ರೆ ಮಾಯೆ ಲೆಕ್ಕ ಆಯ್ತಾ. ಭಗವಂತ ಅಂದ್ರೆ ವಿಭು, ಅವನಿಂದನೇ ಅಗ್ನಿ ಬಂದಿರೋದು, ಅವನಿಂದನೇ ಸಮುದ್ರ, ಅವನಿಂದನೇ ಪ್ರಕೃತಿ, ಅವನಿಂದನೇ ಎಲ್ಲ ನಡೀತಾ ಇರೋದು. ಭಗವಂತ ಯಾವುದೇ ಕಾರಣಕ್ಕೂ ಮಾಯೆಯ ಒಂದು ವಶಕ್ಕೆ ಬರೋಕ್ಕಾಗಲ್ಲ ಅಲ್ವಾ. ಮಾಯೆ ಕೃಷ್ಣನ ಅಧೀನದಲ್ಲಿರೋಂಥದ್ದು. ಬಟ್ ನಾವು ತಟಸ್ಥ ಶಕ್ತಿಯಾಗಿರೋದ್ರಿಂದ ಜೀವಿಗಳು ಅಲ್ಲ, ಭಗವಂತನ ಎಷ್ಟೊಂದೆಲ್ಲ ಶಕ್ತಿ ಇದೆ. ಅದರಲ್ಲಿ ಮೇನ್ ಶಕ್ತಿ ಏನಪ್ಪಾ, ಭಗವಂತನ ಅಂತರಂಗ ಶಕ್ತಿ, ಭಗವಂತನ ಬಹಿರಂಗ ಶಕ್ತಿ, ಭಗವಂತನ ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂದ್ರೆ ಭಗವಂತನ ಆಧ್ಯಾತ್ಮಿಕ ವಸ್ತುಗಳು, ಆಧ್ಯಾತ್ಮಿಕ ವಿಷಯ, ಭಗವಂತನ ಭಕ್ತಿ, ಭಗವಂತನ ಪಾರ್ಷದರು ಅಲ್ವಾ, ರಾಧಾರಾಣಿ, ಭಗವಂತನ ಏನಂತಾರೆ ತತ್ವ, ವಿಷ್ಣು ತತ್ವ, ಎಲ್ಲ ಆಧ್ಯಾತ್ಮಿಕ ಲೋಕದಲ್ಲಿರುವಂತ ಎಲ್ಲರೂ ಅವರೆಲ್ಲ ಏನಂತಾರೆ ಅಂತರಂಗ ಶಕ್ತಿಯಿಂದ ಇರೋದು. ಸೊ ಎಲ್ಲ ಶಕ್ತಿಯಿಂದ ನಡೀತಾ ಇರೋದು. ಭಗವಂತನ ಬಹಿರಂಗ ಶಕ್ತಿ ಅಂದ್ರೆ ಈ ಭೌತಿಕ ಪ್ರಪಂಚ, ಈ ಜಡ ಪ್ರಪಂಚ. ಓಕೆ, ಈ ಜಡ ಪ್ರಪಂಚ ಏನು ಪಂಚಭೂತದಿಂದ ಆಗಿದೆಯೋ, ಏನ್ ಮಹತ್ತತ್ವದಿಂದ ಇದು ಸೃಷ್ಟಿಯಾಗಿದೆಯೋ, ಈ ಪ್ರಪಂಚಕ್ಕೆ, ಭೌತಿಕ ಪ್ರಪಂಚಕ್ಕೆ ಬಹಿರಂಗ ಶಕ್ತಿಯಿಂದ ಆಗಿರೋದು ಇದು, ಅಂದ್ರೆ ಜಡ ಇದು. ಓಕೆ, ಇನ್ಯಾರಪ್ಪ ಅಂದ್ರೆ ಬಾಕಿ ಇನ್ನೇನಿದೆ, ಇನ್ನೆಲ್ಲ ಜೀವಿ ರಾಶಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಅಲ್ವಾ. ನಾವೆಲ್ಲ ಬದುಕಿದೀವಿ, ನಾವೆಲ್ಲ ಉಸಿರಾಡ್ತಾ ಇದೀವಿ, ನಮ್ಗೆಲ್ರಿಗೂ ಪ್ರಜ್ಞೆ ಇದೆ ಹೌದಾ. ಸೊ ನಾವೆಲ್ಲ ತಟಸ್ಥ ಶಕ್ತಿದಲ್ಲಿ ಬರ್ತೀವಿ, ಕೃಷ್ಣನ ತಟಸ್ಥ ಶಕ್ತಿ ಅಂದ್ರೆ. ತಟಸ್ಥ ಅಂದ್ರೆ ಏನು, ಸ್ವಲ್ಪ ಮಾಯದಲ್ಲೂ ಇರ್ತೀವಿ, ಸ್ವಲ್ಪ ಭಕ್ತಿದಲ್ಲೂ ಇರ್ತೀವಿ ಅಲ್ವಾ. ಸೊ ಇದು ನಮ್ಮ ಪರಿಸ್ಥಿತಿ. ನಾವು ಮಾಯೆಗೆ ತುಂಬಾ ಸುಲಭವಾಗಿ ಸಿಗಾಕೊಂಡ್ಬಿಡ್ತೀವಿ. ಬಟ್ ಕೃಷ್ಣನ ಮಾಯೆಗೆ ಸಿಗಾಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಭಗವಂತ ಹೇಳ್ತಾನಲ್ವ, ಮಯಾಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಮಯಾಧ್ಯಕ್ಷೇನ ಪ್ರಕೃತಿ ಬಂದ್ಬಿಟ್ಟು ನನ್ನ ಅಧೀನದಲ್ಲಿದೆ, ನಾನು ಹೇಳ್ದಂಗೆ ಆಕೆ ಕೇಳ್ತಾಳೆ. ಅದು ಭಗವಂತನ ಒಂದು ಪವರ್, ಒಂದು ಪೊಸಿಷನ್, ರೈಟ್. ಸರಿ ನೋಡಿ, ಒಳ್ಳೆ ಶ್ಲೋಕ ಹೇಳ್ತಾನೆ. ಅದ್ವೈತಮಚ್ಯುತಮನಾದಿಮನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಮದುರ್ಲಭಮಾತ್ಮ ಭಕ್ತೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು, ಯಾರು ಹೇಳ್ತಿರೋದು ಈ ಹಾಡು?
ಮತ್ತೆ ಬ್ರಹ್ಮ ಸಂಹಿತೆ ಅಂದ್ರೆ ಬ್ರಹ್ಮದೇವ್ರು ಹಾಡ್ತಾ ಇರೋದು. ಬ್ರಹ್ಮದೇವ್ರು ಯಾರಪ್ಪ? ಚತುರ್ಮುಖಿ ಬ್ರಹ್ಮ ಅಲ್ವಾ, ಎಲ್ಲ ಜೀವಿರಾಶಿಗಳ ತಂದೆ. ಬ್ರಹ್ಮದೇವರು ಏನಂತಾರೆ? ನಾನು ದೇವೋತ್ತಮ ಪರಮಪುರುಷನಾದ ಗೋವಿಂದನನ್ನು ಭಜಿಸುತ್ತೇನೆ. ಆತನು ಆದಿಪುರುಷನು, ಪರಾತ್ಪರನು, ಚ್ಯುತಿ ಇಲ್ಲದವನು, ಅಚ್ಯುತನು, ಅನಾದಿ ಪುರುಷನು. ಅನಂತ ರೂಪವನ್ನು ತಾಳಿದರೂ ಅವನು ಆದಿಪುರುಷನು, ಪುರಾಣ ಪುರುಷನು, ಸದಾ ನವಯೌವನ ಶೋಭಿತನು. ಭಗವಂತನ ಇಂತಹ ನಿತ್ಯವಾದ ಆನಂದಮಯವಾದ ಸರ್ವಜ್ಞ ರೂಪಗಳನ್ನು ವೇದಗಳ ಪಂಡಿತೋತ್ತಮರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದರೆ ಅವು ಯಾವಾಗಲೂ ಪರಿಶುದ್ಧರಾದ ಭಕ್ತರ ಮುಂದೆ ಸದಾ ಪ್ರಕಟವಾಗುತ್ತವೆ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಠನ್ ನಾನಾವತಾರಮಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮ ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಾನು ದೇವೋತ್ತಮ ಪರಮಪುರುಷನು ಗೋವಿಂದನನ್ನು ಪೂಜಿಸುತ್ತೇನೆ. ಇದು ಇನ್ನೊಂದು ಪ್ರಾರ್ಥನೆ. ಏನಂತಾನೆ ಬ್ರಹ್ಮದೇವರು ಇದರಲ್ಲಿ? ಆತನು ಯಾವಾಗಲೂ ರಾಮ, ನರಸಿಂಹ ಮುಂತಾದ ಅವತಾರಗಳಲ್ಲಿಯೂ ಇತರ ಉಪ ಅವತಾರಗಳಲ್ಲಿಯೂ ನೆಲೆಸಿರುತ್ತಾರೆ. ಆದರೆ ಆತನು ಪರಮ ಪುರುಷೋತ್ತಮ ದೇವೋತ್ತಮ ಪುರುಷನು. ಆತನಿಗೆ ಕೃಷ್ಣನೆಂದು ಹೆಸರು. ಆತನು ಖುದ್ದಾಗಿ ಸಹ ಅವತರಿಸುತ್ತಾನೆ. ಭಗವಂತನ ಜೊತೆ ಹಲವಾರು ರೂಪ ತಾಳ್ತಾನೆ ಭಗವಂತ ಖುದ್ ಕೃಷ್ಣನೇ ಎಷ್ಟೆಲ್ಲ ರೂಪದಲ್ಲಿ ಬರ್ತಾನೆ. ರಾಮ, ನರಸಿಂಹ ಅಲ್ವಾ, ಎಷ್ಟೆಲ್ಲ ಅವತಾರಗಳು ತಗೊಂತಾನೆ. ಆದ್ರೆ ಖುದ್ದಾಗಿರೋಂಥ ಒಂದು ನಿಜವಾದ ಕೃಷ್ಣ ಏನಿದ್ದಾನೆ, ಯಾರಿಂದ ಅವತಾರ ಬರುತ್ತೋ ಅವತಾರಿ, ಆತನು ಕೂಡ ಬರ್ತಾನೆ, ಆತನು ಕೂಡ ಅವತಾರ ತಗೊಂತಾನೆ ಅಂತ ಒಂದು ವ್ಯಕ್ತಿಯನ್ನು ನಾನು ಪೂಜಿಸ್ತಾ ಇದ್ದೀನಿ ಅಂತಿರೋದು ಬ್ರಹ್ಮದೇವರು. ಓಕೆ, ಸೊ ಕೃಷ್ಣ ಅನ್ನೋನು ವೈಡೂರ್ಯ ಅಂತ ಒಂದು ಕಲ್ಲಿರುತ್ತೆ. ಆ ಕಲ್ಲು ಒಂದೊಂದು ಆಂಗಲ್ ಅಲ್ಲಿ ನೋಡಿದ್ರೆ ಒಂದು ಕಲರ್ ಕಾಣತ್ತಂತೆ, ಒಂದೊಂದು ಬಣ್ಣ ಕಾಣಿಸ್ತಾ ಇರತ್ತಂತೆ. ಓಕೆ, ಆದ್ರೂ ಅದಕ್ಕೊಂದು ಒರಿಜಿನಲ್ ಕಲರ್ ಅಂತ ಇದೆ. ಅದೇ ತರ ಕೃಷ್ಣ ಕೂಡ ಇಷ್ಟೆಲ್ಲ ರೂಪಗಳು ತಾಳ್ಕೊಂಡು ಬರ್ತಾನೆ. ಆದ್ರೆ ಒರಿಜಿನಲ್ ಕೃಷ್ಣ ಒಬ್ಬ ಇದ್ದಾನೆ. ಓಕೆ, ಅದು ಕೃಷ್ಣ, ಅದು ಅವತಾರಿ ಕೃಷ್ಣ, ಗೋಲೋಕ ವೃಂದಾವನದಲ್ಲಿರಂತ ಕೃಷ್ಣ. ಇಲ್ಲಿ ಯಾಕೆ ಹೇಳ್ತಿರೋದು? ಇಲ್ಲಿ ಕೃಷ್ಣ ಶ್ರೀ ಭಗವಾನು ವಾಚ ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ಅಥವಾ ಚಾರ್ಜನ. ಎಷ್ಟೆಲ್ಲ ಜನ್ಮಗಳು ಕಳೆದಿದ್ದೀವಿ ನಾವಿಬ್ರು. ಆದ್ರೆ ತಾನಿಹಂ ವೇದ ಸರ್ವಾಣಿ ನತ್ವಂ ವೇದ ತಲಪರಂತಪ್ಪ. ನಿನಗೆ ಯಾವುದು ಜ್ಞಾಪಕ ಇಲ್ಲ, ಬಟ್ ನನಗೆ ಎಲ್ಲ ಜ್ಞಾಪಕ ಇದೆ. ಕೃಷ್ಣ ನಾನು ಪರಿಪೂರ್ಣ ಜ್ಞಾನ ಉಳ್ಳವಂತ, ಪರಿಪೂರ್ಣ ಜ್ಞಾನ, ಪೂರ್ತಿ ಜ್ಞಾನ ಅನ್ನೋದು ಅವನಿಗಿದೆ. ಸೊ ಅವನಿಗೆ ಮರುವು ಅನ್ನೋದು ಇಲ್ವೇ ಇಲ್ಲ. ಮರುವು ಅಂದ್ರೆ ಏನು? ಮರುವು ಅನ್ನೋದು ಅದು ಒಂದು ಜೀವಿಗೆ ಅನ್ವಯಿಸತ್ ಅಥವಾ ಬದ್ಧ ಜೀವಿಗೆ. ಅದು ಭಗವಂತ ಏನು? ನಿತ್ಯ ಮುಕ್ತ. ಅವನು ಭಗವಂತ ಅನ್ನೋನು ನಿತ್ಯ ಮುಕ್ತ. ಅವನಿಗೆ ಯಾವುದು ಇದು ಆಗಲ್ಲ ಅನ್ನಕ್ಕಾಗಲ್ಲ. ನಾವು ಯಾವುದು ಲಿಮಿಟೇಷನ್ ಅನ್ನೋದಿಲ್ಲ ಕೃಷ್ಣನಿಗೆ. ಲಿಮಿಟೇಷನ್ ಅಂದ್ರೆ ಇದು ಇಷ್ಟೇ ಅಪ್ಪ, ಇದ್ರಕ್ಕಿಂತ ಜಾಸ್ತಿ ಆಗಲ್ಲ ಅಂತ ನಾವು ಹೇಳ್ತೀವಿ. ಅಲ್ಲ, ಭಗವಂತನಿಗೆ ನಾನು ಇಷ್ಟೇ ಅಂತ ಹೇಳಕ್ ಆಗಲ್ಲ. ಅವನು ಅನ್ಲಿಮಿಟೆಡ್. ಅವನಿಗೇನು ಇದೇ ಇಲ್ಲ ಅಲ್ವಾ, ಅವನಲ್ಲಿ ಏನು ಇದಿಲ್ಲ ಅದಿಲ್ಲ ಅಂತ ನಾವು ಕಮ್ಮಿ ನೋಡಕ್ಕೆ ಆಗಲ್ಲ. ಸೊ ಅಷ್ಟು ಅನ್ಲಿಮಿಟೆಡ್ ಪವರ್ಫುಲ್ ಅವನು ಕೃಷ್ಣ. ಸೊ ಅದೇ ಕೃಷ್ಣ ಹೇಳ್ತಾನೆ, ನನಗೆಲ್ಲಾನು ಜ್ಞಾಪಕ ಇದೆ, ಬಟ್ ನಿನಗೆ ಜೀವಿಗೆ ಯಾವುದು ಜ್ಞಾಪಕ ಇಲ್ಲ ಅಂತಿರೋದು. ಓಕೆ, ಸೊ ಭಗವಂತನ ರೂಪ ಅಂದ್ರೆ ಅದು. ಅವ್ನು ಯಾವಾಗ ಅವತಾರ ತಗೊಂಡ್ರು ಅವನ ಒಂದು ಅಂತರಂಗ ಶಕ್ತಿಯಿಂದ ಅವತಾರ ತಗೊಂಡ್ಬರ್ತಾನ. ಓಕೆ, ಅಂತರಂಗ ಶಕ್ತಿ ಅಂದ್ರೆ ಸಚ್ಚಿದಾನಂದ ವಿಗ್ರಹ, ಸಚ್ಚಿತ್ ಆನಂದ. ಸಚ್ಚಿತ್ ಆನಂದ ಅಂದ್ರೆ ಸತ್ ಅಂದ್ರೆ ಶಾಶ್ವತ ಸತ್ಯ, ಚಿತ್ ಅಂದ್ರೆ ಪೂರ್ತಿ ಜ್ಞಾನ ಉಳ್ಳವನು, ಆನಂದ ಅಂದ್ರೆ ಪರಿಪೂರ್ಣ ಆನಂದ, ಆನಂದ ಸ್ವರೂಪ ಅವನು. ಸೊ ಅವನು ಅವತಾರ ತಗೊಂಡ್ಬಂದ್ರು ಅವನು ಸಾಮಾನ್ಯ ವ್ಯಕ್ತಿಯ ಕಾಣಿಸ್ಕೊಂಡ್ರು ಕೂಡ ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅವನು, ಅಲ್ವಾ. 6ನೇ ಶ್ಲೋಕ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಅನುವಾದ ನೋಡ್ತೀರಾ?
ಹರೇ ಕೃಷ್ಣ ಮಾತಾಜಿ. ಹರೇ ನನಗೆ ಕೃಷ್ಣ. ನನಗೆ ಹುಟ್ಟು ಎನ್ನುವುದಿಲ್ಲ. ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲ ಜೀವಿಗಳ ಪ್ರಭು. ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಇದು ನೋಡಿ, ಭಗವಂತ ಹೇಳ್ತಾ ಇರೋದಿದು. ಭಗವಂತ ನುಡಿತಾರಂತ ವಾಣಿ ನೋಡಿ, ಭಗವಂತನೇ ಹೇಳ್ತಾನೆ. ಈಗ ಯಾರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅವರೇ ಖುದ್ದಾಗಿ ಹೇಳ್ದೆ ನಮ್ಗೆ ಇನ್ನೂ ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಎಷ್ಟೆಲ್ಲ ನಮ್ ಅಷ್ಟೆಲ್ಲ ಒಪಿನಿಯನ್ ಇರುತ್ತಲ್ವಾ, ಇವ್ರು ಹಿಂಗಿರ್ಬೋದು, ಅವ್ರು ಹಾಗಿರ್ಬೋದು ಅಂತ. ಹಂಗೆ ಭಗವಂತನ ಬಗ್ಗೆನೂ 108 ಭಾವನೆಗಳಿದೆ ನಮ್ಗೆ. ಭಗವಂತ ಈ ತರ ಏನೋ, ಭಗವಂತ ಆ ತರ ಏನೋ ಅಂತ. ಭಗವಂತ ಯಾವ ತರ ಅನ್ನೋದು ಭಗವಂತ ಖುದ್ದಾಗಿ ಹೇಳ್ತಾ ಇದ್ದಾನೆ ಅಲ್ವಾ. ಅರ್ಜುನ ಅದನ್ನ ಕೇಳ್ತಾ ಇದ್ದಾನೆ. ಯಾರಿಗೋಸ್ಕರ ಕೇಳ್ತಾ ಇರೋದು? ಇದು ನೀನ್ ಹೆಂಗ್ ವಿವಸ್ವಾನಿಗೆ ಹೇಳ್ದೆ, ಏನೇನ್ ರೂಪ, ಹೆಂಗ್ ನಾನು ಅರ್ಥ ಮಾಡ್ಕೊಳ್ಳೋದು ನೀನ್ ವಿವಸ್ವಾನಿಗೆ ಹೇಳ್ದೆ ಅನ್ನೋದು ಅಲ್ವಾ. ಯಾವಾಗ ಹೇಳ್ದೆ? ಇದೆಲ್ಲ ಪ್ರಶ್ನೆ ಯಾತಕ್ಕೆ ಮಾಡ್ತಿರೋದು ಅರ್ಜುನ? ಯಾರಿಗೋಸ್ಕರ ಮಾಡ್ತಿರೋದು? ಯಾರಿಗೆ ಭಗವಂತ ಅನ್ನೋದು ಯಾರು ಅನ್ನೋದು ಗೊತ್ತಿಲ್ವೋ ಅಲ್ವಾ. ಸಾಮಾನ್ಯ ಜನರಿಗೆ ಏನು ಈ ಒಂದು ಕ್ಲಾರಿಟಿ ಇಲ್ವೋ, ಭಗವಂತನ ಸ್ಥಾನ ಏನು, ಭಗವದ್ಗೀತೆ ಅಂದ್ರೆ ಏನು ಅಲ್ವಾ, ಅಂತ ವ್ಯಕ್ತಿಗಳಿಗೋಸ್ಕರ ಕೃಷ್ಣನ ಕೈಲೇ ಹೇಳಿಸ್ತಾ ಇದ್ದಾನೆ ಅರ್ಜುನ. ಅವನು ಎಷ್ಟು ಉಪಕಾರ ಮಾಡ್ತಾನೆ ಆಕ್ಚುಲಿ ನಮ್ಮೆಲ್ಲರ ಮೇಲೆ. ಇಲ್ಲಾಂದ್ರೆ ನಮ್ ಭಗವಂತ ಯಾರು ಅನ್ನೋದು ಅರ್ಥನೇ ಆಗೋದಿಲ್ಲ. ಕೃಷ್ಣ ಏನಂತಾನೆ, ಅಜೋಪಿ ಸನ್. ಅಜ ಅಂದ್ರೆ ಏನು? ಅಜ ಅಂದ್ರೆ ಜನ್ಮರಹಿತನು. ಜನ್ಮನೇ ಇಲ್ಲ ಅವನಿಗೆ ತಂದೆನೂ ಇಲ್ಲ, ಅವನಿಗೆ ತಾಯಿನೂ ಇಲ್ಲ, ಅವನಿಗೆ ಜನ್ಮನೇ ಇಲ್ಲ, ಅವನಿಗೆ ಯಾರೂ ಇಲ್ಲ ಆಕ್ಚುಲಿ. ಅಜಂ. ಅವ್ಯಯ, ನಾಶರಹಿತವಾದ. ನಾಶ ಅಂದ್ರೆ ಇಲ್ವೇ ಇಲ್ಲ. ನಾಶ ನಾವಾಗ್ತೀವಿ ನಾಶ, ಅಥವಾ ನಮ್ಮ ಶರೀರ ಕುಗ್ಗೋಗತ್ತೆ. ನಮಗೆ 6 ಬದಲಾವಣೆ ಆಗತ್ತಲ್ವ ನಮ್ಮ ಶರೀರದಲ್ಲಿ. ಹುಟ್ತೀವಿ, ಬೆಳಿತೀವಿ, ಹೌದಾ. ಬೆಳೆದ್ಮೇಲೆ ಏನಾಗತ್ತೆ, ಒಂದ್ ಸ್ಥಾನಕ್ಕೆ ಬಂದ್ಮೇಲೆ ಎಲ್ಲ ನಮ್ಮಿಂದ ಮಕ್ಕಳು ಮರಿ ಮಕ್ಕಳು ಬರ್ತಾರೆ ಹೊರಗಡೆ, ಅಲ್ವಾ. ಕೊನೆಗೆ ಏನಾಗತ್ತೆ, ಒಂದು ಇದ್ರಲ್ಲಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಕೊನೆಗೆ ಕುಗ್ತಾ ಹೋಗುತ್ತೆ, ಶಕ್ತಿ ಕುಗ್ಗತ್ತೆ, ಹೌದಾ. ಶಕ್ತಿ ಕುಗ್ಗದ್ಮೇಲೆ ಏನಾಗತ್ತೆ, ಎಷ್ಟೆಲ್ಲ ನಿದ್ರೆ ಸರಿಯಾಗತ್ತಲ್ಲ, ಹಸಿವು ಸರಿಯಾಗಿ ಹೋಗಲ್ಲ, ಜೀರ್ಣ ಸರಿಯಾಗಲ್ಲ, ಶಕ್ತಿ ಕಮ್ಮಿ ಆಗ್ತಾ ಹೋಗುತ್ತೆ, ಹೌದಾ. ಕೊನೆಗೆ ನಶ್ವರ ಆಗ್ತಾ ಹೋಗುತ್ತೆ, ಡ್ವಿಂಡಲ್ ಡೆತ್. ಇದು ನಮಗಾಗತ್ತೆ, ನಮ್ಮಂತ ಬದ್ಧ ಜೀವಿಗಳಿಗೆ. ಯಾಕಂದ್ರೆ ನಾವು ಈ ಒಂದು ಭೌತಿಕ ಶರೀರ ತಾಳಿರೋದ್ರಿಂದ ಅಲ್ವಾ. ಜನ ಹೇಳ್ತಾರಲ್ವಾ, ತುಂಬಾ ಒಳ್ಳೆಯವ್ರಿ, ನಾವೆಲ್ಲ ತುಂಬಾ ಚೆನ್ನಾಗಿ, ಯಾರಿಗೂ ನಾವು ಬೇಜಾರು ಮಾಡ್ಸಲ್ಲ, ನಮ್ಗೆ ಯಾರಿಗೂ ಕೆಟ್ಟದಾಗ ನಡ್ಕೊಳಲ್ಲ, ನಾವು ತುಂಬಾ ಒಳ್ಳೆಯವರು ಅಂತ ಎಷ್ಟೋ ಸರಿ ಹೇಳ್ಕೋತೀವಿ. ನಾವು ಎಷ್ಟೇ ಒಳ್ಳೆಯವ್ರಾಗಿದ್ರು ಕೂಡ ಈ ಶರೀರ ಇರೋದೇ ನಮಗೆ ಸೂಚಿಸತ್ತಲ್ವಾ. ನಾವು ಮಾಡಿರೋ ಕರ್ಮದ ಒಂದು ಸೂಚನೆ ಈ ಶರೀರ. ನಮ್ಮ ಒಂದು ಜನ್ಮನೇ ಸಾಕು ಒಂದು ಪ್ರೂಫ್ ಇದ್ದಂಗೆ. ಬಟ್ ನಾವು ಎಷ್ಟೆಲ್ಲ ಕರ್ಮಗಳು ಮಾಡ್ಕೊಂಡ್ಬಂದು ಅದ್ರಲ್ಲಿ ಪುಣ್ಯ ಕಾರ್ಯಕರ್ಮನೂ ಇದೆ, ಪಾಪ ಕರ್ಮನೂ ಇದೆ. ಅದರ ಒಂದು ರಿಸಲ್ಟ್ ನಾವು ಇವತ್ತು ಬದುಕ್ತಾ ಇರೋದು, ಜೀವಿಸ್ತಾ ಇರೋದು. ನಾವು ಪೂರ್ತಿ ಕ್ಲೀನ್ ಆಗಿದ್ರೆ ನಾವು ಈ ಪ್ರಪಂಚದಲ್ಲಿ ಇರ್ತಿರ್ಲಿಲ್ಲ ಅಲ್ವಾ. ನಾವು ಏನು ಪಾಪಗಳೇ ಮಾಡಿಲ್ಲ, ಪುಣ್ಯಗಳೇ ಮಾಡಿಲ್ಲ. ಯಾಕಂದ್ರೆ ಪುಣ್ಯ ಮಾಡಿದ್ರು ಮತ್ತೆ ಜನ್ಮ ತಾಳ್ಬೇಕು ಈ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಮತ್ತೆ ಭೌತಿಕ ಪ್ರಪಂಚಕ್ಕೆ ಬಂದ್ರೆ ನಮ್ಗೆ ಕಷ್ಟ ಅನ್ನೋದು ಹಿಂದೆನೆ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಜನ್ಮ ಬಗ್ಗೆ ಹೇಳ್ತಿದ್ದಾನೆ ಕೃಷ್ಣ. ಕೃಷ್ಣ ಅನ್ನೋನು ನಾಶರಹಿತವಾಗಿರುವಂತವನು, ಅವ್ಯಯ ಅವನು. ಈಶ್ವರ, ಭೂತಾನ ಜನಿಸಿದ ಎಲ್ಲರ ಈಶ್ವರ, ಪರಮಪ್ರಭು ಕೃಷ್ಣ. ಪರಮಪ್ರಭು ಅಂತ ಹೇಗೆ ಹೇಳ್ತಿರೋದು ಇಲ್ಲಿ? ಏನಂತ ಕೃಷ್ಣ? ಐ ಆಮ್ ದ ಲಾರ್ಡ್ ಆಫ್ ಆಲ್ ದ ಲಿವಿಂಗ್ ಅಂಡ್ ಪ್ರತಿಯೊಂದು ಜೀವಿರಾಶಿಗೂ ಪ್ರಭು ಯಾರಪ್ಪ? ಕೃಷ್ಣ. ಪ್ರತಿಯೊಂದು ಜೀವಿರಾಶಿಯಲ್ಲಿ ನೆಲೆಸಿರೋ ಅಂತ ಪರಮಾತ್ಮ ಯಾರಪ್ಪ? ಪರಮಾತ್ಮ ರೂಪದಲ್ಲಿರೋದು ಭಗವಂತ ಯಾರು? ಕೃಷ್ಣನೇ. ನಾವ್ ಯಾರನ್ನೋ ಪೂಜಿಸ್ತೀವಿ, ನಮ್ಮ ಇಷ್ಟ ದೈವ, ನಮ್ಮ ಕುಲ ದೈವ, ನಮ್ಮ ಮನೆ ದೈವ ಅನ್ಕೊಂಡು 108 ನಮ್ಮ ಕಲ್ಪನೆಗಳಿದೆ ಅಲ್ವಾ. ಅದು ಭೌತಿಕ ಅಷ್ಟೇ ಅದು ಅಲ್ವಾ. ಬಟ್ ನಮ್ಮ ಹೃದಯದಲ್ಲಿ ಇರೋಂಥ ಭಗವಂತ ಯಾರು? ನಮ್ಮನ್ನ ಪ್ರತಿ ಜನ್ಮದಲ್ಲಿ ಕಾಪಾಡ್ತಾ ಇರೋಂಥ ಭಗವಂತ ಯಾರು? ಪರಮಾತ್ಮ ರೂಪದಲ್ಲಿರೋಂಥ ಭಗವಂತ ಯಾರು? ಯಾರು ಪರಮಾತ್ಮ ಆಗಕ್ಕೆ ಸಾಧ್ಯನೇ ಇಲ್ಲ. ಗಣೇಶ ಪರಮಾತ್ಮ ಅಂತ ಇಲ್ಲ, ದುರ್ಗಾ ಪರಮಾತ್ಮ ಅಂತ ಇಲ್ಲ, ಓನ್ಲಿ ಕೃಷ್ಣ ಪರಮಾತ್ಮನೇ ಇರೋದು, ಹೌದಾ. ಸೊ ಇದು ನಾವು ಸಂಪ್ರದಾಯದಿಂದ ಬರ್ತಾರ ಅಂತ ಪೂಜೆ ಇರ್ಬೋದು, ಪುನಸ್ಕಾರ ಇರ್ಬೋದು, ಪದ್ಧತಿಗಳಿರ್ಬೋದು ಫ್ಯಾಮಿಲಿದಲ್ಲಿ,
ಅದು ಅದು ಒಂದು ಅದು ಅವ್ರಿಗೆ ತಿಳಿದಿರೋಂಥ ನಮ್ಮ ಹಿರಿಯರಿಗೆ ತಿಳಿದಿರೋ ಅಂಥದ್ದಷ್ಟೇ ಅದು. ಆದರೆ ಅದೇ ಸರ್ವೋತ್ತಮ ಜ್ಞಾನ ಅಲ್ಲ ಅಲ್ವಾ? ಬಟ್ ಕೃಷ್ಣ ಕೊಡ್ತಾರಂಥ ಜ್ಞಾನ ಇದು ಸರ್ವೋತ್ತಮ ಜ್ಞಾನ. ಈ ಜ್ಞಾನ ನಾವು ಅರ್ಥ ಮಾಡ್ಕೋಬೇಕು. ಬಟ್ ನಮಗೆ ಆರಾಧ್ಯ ದೇವ ಯಾರು? ಓನ್ಲಿ ಭಗವಾನ್ ಕೃಷ್ಣ. ಓಕೆ, ಸಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್. ಭೂತಾನಾಂ ಈಶ್ವರೋ, ಪ್ರತಿಯೊಂದು ಜೀವಿರಾಶಿಯ ಪ್ರಭು ಬಂದ್ಬಿಟ್ಟು ಕೃಷ್ಣ. ಇದು ಪ್ರತಿಯೊಬ್ರು ಮರ್ತೋಗಿದ್ದಾರೆ ಆಕ್ಚುಲಿ. ಕೃಷ್ಣನ ಮರ್ತೋಗಿರೋದ್ರಿಂದ ಭಗವಂತ ಕೃಷ್ಣನ ಪೂಜಿಸ್ತಾ ಇಲ್ಲ. ಹಾಗಾಗಿ ನಾವು ಮತ್ತೆ ಮತ್ತೆ ಜನ್ಮ ತಾಳ್ತಾ ಇರೋದು, ಮತ್ತೆ ಮತ್ತೆ ಕಷ್ಟ ಅನುಭವಿಸ್ತಾ ಇರೋದು ಅಲ್ವಾ? ಅಜ್ಞಾನ. ಕೃಷ್ಣನಿಂದ ದೂರ ಆದ್ರೆ, ವಿಮುಖರಾದ್ರೆ ಅವ್ರ ಅಜ್ಞಾನದಲ್ಲಿದ್ದಂಗೆ. ಕೃಷ್ಣನ ಕಡೆ ವಾಲಿದ್ರೆ ಅದು ಜ್ಞಾನ. ಅದು ಅಲ್ವಾ? ಜ್ಞಾನದಿಂದ ನಮ್ಗೆ ಸಂತೋಷ ಸಿಗತ್ತೆ ಅಲ್ವಾ? ತಿಳುವಳಿಕೆ. ನಾವು ಯಾತಿಗೆ ಸ್ಕೂಲ್ಗೆ ಹೋಗ್ತೀವಿ? ಯಾತಿಗೆ ಜ್ಞಾನ ಸಂಪಾದನೆ ಮಾಡ್ತೀವಿ? ಯಾತಿಗೆ ಈ ಭೌತಿಕ ಪ್ರಪಂಚದಲ್ಲಿ ನಾವು ಹುಟ್ಟಿದ್ಮೇಲೆ ಸ್ಕೂಲ್ಗೆ ಹೋಗ್ಬೇಕು? ಯಾಕಂದ್ರೆ ಪ್ರಪಂಚ ಏನು ಅರ್ಥ ಮಾಡ್ಕೊಳಕ್ಕೆ ಅಲ್ವಾ? ಜ್ಞಾನದಿಂದ ನಾವು ಇಷ್ಟೆಲ್ಲ ಸಂದರ್ಭಗಳನ್ನ ನಾವು ಎದುರಿಸ್ಬೋದು, ತಿಳ್ಕೊಬೋದು. ಅದಕ್ಕೆ ಜ್ಞಾನ ಬೇಕು ನಮ್ಗೆ ಅಲ್ವಾ? ಸೊ ಎಲ್ಲಾ ಜೀವಿರಾಶಿಯ ಪ್ರಭು ನಾನು ಅಂತಾನೆ ಕೃಷ್ಣ. ನೋಡಿ, ಇದು ದಿವ್ಯ ಜ್ಞಾನ. ಈ ಅಧ್ಯಾಯದ ಹೆಸರೇನಪ್ಪ? ದಿವ್ಯ ಜ್ಞಾನ. ಇದನ್ನ ಕೃಷ್ಣನೇ ಹೇಳ್ತಾ ಇರೋದು, ಬಾಯ್ಬಿಟ್ಟು ಹೇಳ್ತಾ ಇರೋದು. ಇದನ್ನ ನಾವು ಕೇಳಿಸ್ಕೋಬೇಕು ಅಲ್ವಾ? ನಾವು ಕಿವಿ ಮುಚ್ಕೊಂಡ್ಬಿಟ್ರೆ ಇಲ್ಲಪ್ಪ, ಇಲ್ಲ 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 ಇಲ್ಲ, ನಮ್ ದೇವ್ರಿಗೆ ಬೇಜಾರಾಗತ್ತೆ, ನಮ್ಮ ಮನೆ ದೇವ್ರಿಗೆ ಬೇಜಾರಾಗತ್ತೆ ಅನ್ನಕ್ಕಾಗತ್ತ? ಇಲ್ಲ. ಎಲ್ಲಾ ದೇವತೆಗಳು, ಎಲ್ಲಾ ದೇವಾನ್ ದೇವತೆಗಳು ಭಗವಂತ ನೇಮಿಸಿರೋ ಅಂತ ವ್ಯಕ್ತಿಗಳಷ್ಟೇ ಅವರು ಅಲ್ವಾ? ಅವ್ರೆಲ್ಲರಿಗೂ ಒಂದೊಂದು ಕಾರ್ಯ ಹಚ್ಚಿದ್ದಾನೆ ಕೃಷ್ಣ ಭಗವಂತ. ಅವ್ರ ಸ್ಥಾನ ತಿಳ್ಕೊಳ್ದೇನೆ ನಾವು ವಿಮುಖರಾಗ್ಬಿಟ್ರೆ ಭಗವಂತನಿಂದ ಅಜ್ಞಾನದಲ್ಲಿ ಉಳ್ಕೊಂಡ್ಬಿಡ್ತೀವಿ. ರೈಟ್? ಹಿಂಗೇನ್ ಹೇಳ್ತಾನೆ ಭಗವಂತ? ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮ ಮಾಯೆಯ. ಭಗವಂತ ಪ್ರತಿಯೊಂದು ಯುಗದಲ್ಲೂ ಮತ್ತೆ 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 ಜನ್ಮ ತಾಳ್ತಾನೆ. ಏನಂತಾನೆ? ನಾನು ಅನೇಕ ಜನ್ಮಗಳನ್ನು ಅಲ್ಲ, ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನಾನು ನನ್ನ ಮೂಲ ಅಲೌಕಿಕ ರೂಪದಲ್ಲಿ ಅವತರಿಸುತ್ತೇನೆ. ಭಗವಂತ ಎಲ್ಲ ಜೀವಿಗಳ ಪ್ರಭು ಆದ್ರೂ ಅವನು ಇಳಿದು ಬರ್ತಾನೆ. ಭಗವಂತ ಯಾತಕ್ಕೆ ಇಳಿದು ಬರ್ತಾನೆ? ಅದನ್ನ ನಾವು ನೋಡ್ತೀವಿ ಬರೋ ಶ್ಲೋಕದಲ್ಲಿ. ಭಗವಂತ ಯಾತಿಗೆ ಇಳಿದು ಬರ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಲ್ವಾ? ಯಾತಿಗೆ ಅವತಾರ ತಗೊಂತಾನೆ ಭಗವಂತ ಅಂತ ಈ 7ನೇ ಶ್ಲೋಕದಲ್ಲಿ ಹೇಳ್ತಾನೆ. ಯಾರು ಓದ್ತೀರಾ ಅನುವಾದ? ಮಾತಾಜಿ ಓದಿ. ಶ್ಲೋಕ ಓದ್ತೀರಾ? ಶ್ಲೋಕ ಅನುವಾದ 2 ಓದಿ. ಶ್ಲೋಕ ಓದ್ತೀನಿ ಮಾತಾಜಿ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ವೆರಿ ನೈಸ್. ಅನುವಾದ: ಭರತ ವಂಶವನಾದ ಅರ್ಜುನನೇ, ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಹರೇ ಜೈ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ, ಕೃಷ್ಣ ಏನಂತಾನೆ? ಯಾವಾಗ ಭಗವಂತ ಯಾಕೆ ಅವತಾರ ತಗೋಬೇಕು? ಯದಾ ಯದ, ಯಾವಾಗ ಮತ್ತು ಎಲ್ಲೆಲ್ಲಿ ಅಲ್ವಾ? ಭರತ ವಂಶದ ಅರ್ಜುನ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ. ಭಗವಂತ ಧರ್ಮದ ಅವನತಿ ಯಾಕಾಗತ್ತೆ? ಧರ್ಮ ಅನ್ನೋದು 4 ಕಾಲ ಮೇಲೆ ನಿಂತಿದೆ. ಧರ್ಮ, ಅರ್ಥ, ಸತ್ಯ, ದಯ, ತಪ, ಶೌಚ. ಹೌದಾ? ಸೊ ಸತ್ಯಯುಗದಲ್ಲಿ 4 ಕಾಲ ಮೇಲೆ ನಿಂತಿತ್ತು ಧರ್ಮ ಅನ್ನೋದು. ಸೊ ಸತ್ಯಯುಗದಲ್ಲಿ ಪ್ರತಿಯೊಬ್ರು ಹೆಂಗಿರ್ತಿದ್ರು ಅಂದ್ರೆ, ಪ್ರತಿಯೊಬ್ರಿಗೆ ಈ ಜ್ಞಾನ ಇದೆ. ಭಗವಂತನ ಪೂಜಿಸ್ಬೇಕು. ಅಂಡ್ ನಾವೆಲ್ಲ ಮನುಷ್ಯ ಜನ್ಮ ಪಡೆದಿರೋದು ಮುಕ್ತಿ ಕಲಿಯೋದಕ್ಕೋಸ್ಕರ, ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೋಸ್ಕರ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಲ್ಲ ಸತ್ಯಯುಗದಲ್ಲಿ. ಯಾರಿಗೂ ಏನು ಹೇಳ್ಕೊಡ್ಬೇಕಾಗಿಲ್ಲ. ನಾವು ಅಷ್ಟು ಚೆನ್ನಾಗಿ ಅವ್ರು ಧರ್ಮ ಫಾಲೋ ಮಾಡ್ಕೊಂಡು ಭಕ್ತಿ ನಡ್ಸ್ಕೊಂಡು ಕೊನೆಗವರು ಮುಕ್ತಿ ಪಡೆಯೋರು. ಯಾಕಂದ್ರೆ ಎಲ್ಲಾನು ಅವರು ಪಾಠಿಸೋರು ಕರೆಕ್ಟಾಗಿ. ಸತ್ಯಯುಗದಲ್ಲಿ ಭಗವಂತನಿಂದ ಭಗವಂತನ ಧಾಮಕ್ಕೆ ಹೋಗೋದಿಕ್ಕೆ, ಮುಕ್ತಿ ಕಲಿಯೋಕೆ ಎಲ್ಲಾ ತರ ಅನುಕೂಲವಾಗಿರೋಂಥ ಯುಗ ಸತ್ಯಯುಗ. ಸತ್ಯ ಹೆಸರಲ್ಲೇ ಇದೆ ಅಲ್ವಾ? ಸತ್ಯ. ಕೊನೆಗೇನಾಯ್ತು? ಕಾಲಕ್ರಮೇಣ ಏನಾಗತ್ತೆ? ನೆಕ್ಸ್ಟ್ ಕೆಳಗೆ ಹೋಗ್ತಾ ಹೋಗ್ತಾ ಹೋಗ್ತಾ
ಧರ್ಮ ಅನ್ನೋದು ಕಮ್ಮಿ ಆಗ್ತಾ ಹೋಗತ್ತೆ ಅಲ್ವಾ. ಸತ್ಯ ಆದ್ಮೇಲೆ ಯಾವ್ದು ಬರುತ್ತೆ? ತ್ರೇತಾಯುಗ ಮಾತಾಜಿ. ತ್ರೇತಾಯುಗ. ತ್ರೇತಾಯುಗದಲ್ಲಿ ಧರ್ಮ ಅನ್ನೋದು 3 ಕಾಲ ಮೇಲೆ ನಿಂತಿರೋದು ಅಲ್ವಾ. 3 ಕಾಲ. ಅದಕ್ಕೆ ಪ್ರಮಾಣ ಏನು? ಪ್ರತಿಯೊಂದು ಜೀವಿರಾಶಿಗಳ ಆಯುಷ್ ಕಮ್ಮಿ ಆಗತ್ತೆ. 1,00,000 ಇಂದ 10,000 ಬರುತ್ತೆ ಅಲ್ವಾ. ಎಲ್ಲಾನು ಕಮ್ಮಿ ಆಗತ್ತೆ, ಎಲ್ಲಾನು ಒಂದು ಮಟ್ಟಕ್ಕೆ ಕಮ್ಮಿ ಆಗತ್ತೆ. ಅದಾದ್ಮೇಲೆ ದ್ವಾಪರ ಬರುತ್ತೆ. ದ್ವಾಪರದಲ್ಲಿ ಸತ್ಯ ಧರ್ಮ ಅನ್ನೋದು ಎಷ್ಟು ಕಾಲ ಮೇಲೆ ನಿಂತಿದೆ? 2 ಕಾಲು. 2 ಕಾಲ ಮೇಲೆ ನಿಂತಿರೋದು. ಅಂದ್ರೆ ಧರ್ಮದ ಅವನತಿ ನಡೀತಾ ಇದೆಯೋ ಇಲ್ವೋ? ಆಗ್ತಾ ಇದೆಯೋ ಇಲ್ವೋ? ಧರ್ಮದ ಅವನತಿ ಆಗ್ತಾ ಇದೆ. ಆಗ್ತಾ ಇದೆ ಅದು ಕೃಷ್ಣ ಮಾತಾಜಿ. ಅದೇ ಕೃಷ್ಣ ಹೇಳ್ತಾ ಇರೋದು. ಧರ್ಮದ ಅವನತಿ ಆಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ. ಹೌದಾ? ಕಲಿಯುಗದಲ್ಲಿ ಅಲ್ವಾ, ನಾವು ನೋಡಿದೀವಲ್ವಾ ಲೆವೆಲ್ 1 ಸ್ಲೈಡ್ ಅಲ್ಲಿ. ಒಂದು ಕಾಲದಲ್ಲಿ ರಾಕ್ಷಸರು ಮತ್ತು ದೈವಿ ಸ್ವಭಾವ, ದೇವತೆಗಳು ರಾಕ್ಷಸರು ಬೇರೆ ಬೇರೆ ಲೋಕದಲ್ಲಿರೋರು. ಹೌದಾ? ಕೆಳಗಡೆ ಲೋಕ, ಮೇಲ್ಗಡೆ ಲೋಕ. ತ್ರೇತಾಯುಗದಲ್ಲಿ ರಾಕ್ಷಸರು ಎಲ್ಲಿರೋರು? ಬೇರೆ ಬೇರೆ ಸ್ಟೇಟ್ ಅಲ್ವಾ. ಅಯೋಧ್ಯ ಅಲ್ವಾ. ಅಯೋಧ್ಯದಲ್ಲಿ ರಾಮ ಇದ್ರೆ ಲಂಕಾದಲ್ಲಿ ರಾವಣದ ಇದ್ದ. ಲಂಕಾದಲ್ಲಿ. ಲಂಕಾದಲ್ಲಿ ರಾವಣ ಇದ್ದ. ದ್ವಾಪರದಲ್ಲಿ ಏನಾಯ್ತು? ರಾಕ್ಷಸರು ಮತ್ತೆ ದೇವತೆಗಳು ಒಂದೇ ಕುಟುಂಬದಲ್ಲಿ ಇದ್ರು ಮಾತಾಜಿ. ಒಂದೇ ಕುಟುಂಬದಲ್ಲಿ ಇದ್ದಾರೆ. ಒಂದೇ ಕುಟುಂಬದಲ್ಲೇ ಇದ್ದಾರೆ. ಅವ್ರ ಮಧ್ಯದಲ್ಲೇ ಯುದ್ಧ ನಡೀತಾ ಇರೋದು ಅಲ್ವಾ. ಕುರುಕ್ಷೇತ್ರ ರಣರಂಗ ನಡೀತಾ ಇರೋದು. ಕಂಸ ಮತ್ತೆ ಮಾವ ಅಲ್ಲ ಕೃಷ್ಣನಿಗೆ. ಮಾತಾಜಿ, ಕಂಸ ಕೃಷ್ಣನಿಗೆ ಸೋದರ ಮಾವ ಅಲ್ಲ, ಒಂದೇ ಕುಟುಂಬ ಬಂತು. ಅದು ಕೂಡ ಎಸ್. ಮತ್ತೆ ಪಾಂಡವರು ಕೌರವರು ಒಂದೇ ಕುಟುಂಬ. ಪಾಂಡವರು ಒಂದೇ ಕುಟುಂಬ. ನೋಡಿದ್ರೆ ಹೆಂಗೆ ಧರ್ಮದ ಅವನತಿ ಆಗ್ತಾ ಇದೆ. ಈಗ ಕಲಿಯುಗದಲ್ಲಿ ಹಾಗಾದ್ರೆ ಎಲ್ಲಿದ್ದಾರೆ ರಾಕ್ಷಸರು? ಮನುಷ್ಯನಲ್ಲೇ ಇದೆಯಲ್ಲ ಮಾತಾಜಿ, ಮನುಷ್ಯನಲ್ಲೇ ಇದೆ ಎಲ್ಲಾನು. ಕೆಟ್ಟ ಬುದ್ಧಿ ಎಲ್ಲ ಮನುಷ್ಯನಲ್ಲೇ ಇದೆ. ಒಂದೇ ಒಂದೇ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಇದೆ ಮಾತಾಜಿ. ಇಬ್ರು ಒಂದೇ ಇದ್ದಾರೆ. ಮನುಷ್ಯನಲ್ಲಿ ಎಲ್ಲಾ ಬುದ್ಧಿ ಇದೆ. ಎಸ್ ಮಾತಾಜಿ, ಟ್ರೂ. ಒಬ್ಬ ಮನುಷ್ಯನಲ್ಲೇ ಇಬ್ರು ಇದ್ದಾರೆ ಅಲ್ವಾ. ಅದಕ್ಕೆ ಧರ್ಮ ಮಾರ್ಗ ದೇವರಿದ್ದಾರೆ, ಅಧರ್ಮ ಹೋದ್ರೆ ರಾಕ್ಷಸರಿದ್ದಾರೆ. ಇಬ್ರು ಇದ್ದಾರೆ. ಒಂದೇ ಮನುಷ್ಯರು ಇಬ್ರು ಇದ್ದಾರಲ್ವಾ. ನಮ್ಗೆ ಗೊತ್ತಾಗತ್ತೆ ನಾವು ನಮ್ಮಲ್ಲಿರೋ ಅನರ್ಥಗಳಲ್ಲಿ ಅಲ್ವಾ. ನಾವ್ ಯೋಚನೆ ಮಾಡೋ ರೀತಿಯಲ್ಲಿ ನಾವು ಇರೋಂತ ಪ್ರಪಂಚ ನೋಡಿದ್ರೆ ಗೊತ್ತಾಗತ್ತೆ. ಸೊ ಈ ಕಲಿಯುಗದಲ್ಲಿ ಏನಾಗಿದೆ? ಧರ್ಮ ಅನ್ನೋದು ಪೂರ್ತಿ 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 ಕುಗ್ಗೋಗಿದೆ. ಧರ್ಮದ ಅವನತಿ ಆಗುತ್ತದೆ ಮತ್ತು ಅಧರ್ಮವು ಹೆಚ್ಚುತ್ತದೆಯೋ ಆಗ ನಾನು ಸ್ವಯಂ ಅವತಾರ ಮಾಡುತ್ತೇನೆ. ಭಗವಂತ ಅವತಾರ ತಗೊಳ್ಳೋಂತ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಕೃಷ್ಣ. ಕೃಷ್ಣ ಅವತಾರ ತಗೊಂಡಿರ್ಬೋದು. ಕಲಿಯುಗದ ಅವತಾರ ಯಾರು? ಕೃಷ್ಣ ಚೈತನ್ಯ ಮಹಾಪ್ರಭು. ಕೃಷ್ಣ ಸಾಕ್ಷಾತ್ ಚೈತನ್ಯ ಮಹಾಪ್ರಭುವಾಗ ಅವತಾರ ತಗೊಂಡ್ರು. ಯಾಕಂದ್ರೆ ಯುಗ ಧರ್ಮ ತೋರ್ಸೋದಿಕ್ಕೋಸ್ಕರ ನಮ್ಮೆಲ್ಲರಿಗೂ. ಸೊ ಅವತಾರ ಕೃಷ್ಣ ಯಾತಿಗೆ ತಗೊಳ್ಳೋದು ಅಂದ್ರೆ ಇದಕ್ಕೋಸ್ಕರ, ಧರ್ಮನ ಮತ್ತೆ ಸ್ಥಾಪಿಸೋದಿಕ್ಕೋಸ್ಕರ. ಯಾಕಂದ್ರೆ ಧರ್ಮ ಯಾವಾಗ ಸ್ಥಾಪನೆ ಆಗತ್ತೋ ಅವಾಗ ಸಂತೋಷ ಅನ್ನೋದು ಅವಾಗಲೇ ಸಿಗದ್ ನಮಗೆ. ಧರ್ಮ ಅಂದ್ರೆ ಏನು? ಎಲ್ಲ ಕರೆಕ್ಟ್ ಆಗಿರೋದು ಅಲ್ವಾ. ಯಾರ್ಯಾರು ಏನೇನ್ ಮಾಡ್ಬೇಕೋ ಆ ಕಾರ್ಯ ಮಾಡ್ಬೇಕು ಅಲ್ವಾ. ಅವಾಗ್ಲೇ ಎಲ್ಲಾನು ಪರ್ಫೆಕ್ಟ್ ಆಗಿರತ್ತೆ. ಅವಾಗ ಸಮಾಜ ಆಗಿರ್ಬೋದು ಅಲ್ವಾ, ನಮ್ಮ ಸಂಬಂಧಗಳಾಗಿರ್ಬಹುದು, ಆರ್ಥಿಕ ಪೊಸಿಷನ್ ಆಗಿರ್ಬೋದು, ದೇಶದ ಪ್ರಗತಿ ಆಗಿರ್ಬೋದು, ಎಲ್ಲಾನು ಧರ್ಮದ ಮೇಲೆ ನಿಂತಿರೋದು ಆಕ್ಚುಲಿ. ಆ ಧರ್ಮನ ಸ್ಥಾಪನೆ ಮಾಡೋದಕ್ಕೋಸ್ಕರ ಕೃಷ್ಣ ಅವತಾರ ತಗೊಳ್ಳೋದು, ಭಗವಂತ ಅವತರಿಸೋದು. ಇದ್ ನಾವು ಅರ್ಥ ಮಾಡ್ಕೋಬೇಕು. ಭಗವಂತ ಅವತಾರ ತಗೊಳ್ಳೋದು ಸಾಧಾರಣ ಅವತಾರ ಅಲ್ಲ ಅದು ಅಲ್ವಾ. ಯಾರನ್ನಾರು ನಾವು ಅವತಾರ ಅಂತ ಸ್ವೀಕರಿಸ್ಬೋದಾ? ನಾವು ನೋಡಿದ್ವಲ್ವಾ ಅವತಾರ ಅಂದ್ರೆ ಎಲ್ಲಿ ಹೇಗ್ ನಾವು ಅರ್ಥ ಮಾಡ್ಕೊಡಿ, ಯಾರನ್ನ ಅವತಾರ ಅಂತ ಒಪ್ಕೋಬೇಕು ನಾವು? ಯಾವ ರೂಪದಲ್ಲಾದ್ರೂ ಬರ್ಬೋದಲ್ಲ ಮಾತಾಜಿ. ಕಲಿಯುಗದಲ್ಲಿ ಭಗವಂತ ಸಹಾಯ ಮಾಡೋರು ಬರ್ತಾರಲ್ಲ ಮಾತಾಜಿ. ಕೆಟ್ಟ ಕೆಲಸ ಮಾಡಿದಾಗ ಒಳ್ಳೇದು ಮಾಡೋದಕ್ಕೋಸ್ಕರ ಬರ್ತಾರಲ್ಲ ಮಾತಾಜಿ. ಬರ್ತಾರೆ. ಓಕೆ, ಯಾವ ಅವತಾರದಲ್ಲಾದ್ರೂ ಬರ್ಬೋದು.
ಯಾರನ್ನಾರು ಅವತಾರ ಅಂತ ಕರಿಬಹುದು. ಹಾಗಾದ್ರೆ ಯಾರು ಅವತಾರ ಅಂತ ಅಲ್ಲ, ಹೇಳ್ಕೊಬೋದು ನಾವು. ಸಹಾಯ ಮಾಡಕ್ಕೆ ಬರ್ತಾರಲ್ಲ ಮಾತಾಜಿ. ಯಾರ್ಗೂ ಕರೆಯಕ್ ಆಗಲ್ಲ, ಭಗವಂತ ಮಾತ್ರ ಬರೋ. ಶಾಸ್ತ್ರದಲ್ಲಿ ಅದು ಉಲ್ಲೇಖ ಆಗಿರ್ಬೇಕು, ಶಾಸ್ತ್ರದಲ್ಲಿ ಹೇಳಿರ್ಬೇಕು ಈ ತರ ಅವತಾರ ಅನ್ನೋದು ಈ ಯುಗದಲ್ಲಿ ಬರ್ತಾರೆ ಅನ್ನೋದು. ಹ್ಮ್ ಇನ್ನು ಕಲಿಯುಗ ಬಂದಿಲ್ಲ, ಆದ್ರೂ ಕಲಿಯುಗದಲ್ಲಿ ಕಲ್ಕಿ ಮುಂದೆ ಬರ್ತಾರೆ ಅಂತ ಆಗ್ಲೇ ಗೊತ್ತು, ಹೌದಾ? ಆತರ ಮುಂದೆ ಏನಾಗತ್ತೆ ಅನ್ನೋದು ಆಲ್ರೆಡಿ ಶಾಸ್ತ್ರಕ್ಕೆ ವೇದಗಳಿಗೆ ಎಲ್ಲ ಗೊತ್ತು. ವೇದ ಕೊಟ್ಟಿರೋದು ಭಗವಂತ ಅಲ್ವಾ? ಧರ್ಮತ್ತು ಸಾಕ್ಷಾತ್ ಭಗವತ್ ಪ್ರಣೀತ್. ಧರ್ಮ ಕೊಟ್ಟಿರೋದು ಸಾಕ್ಷಾತ್ ಭಗವಂತ, ವೇದ ಕೊಟ್ಟಿರೋದು ಸಾಕ್ಷಾತ್ ಭಗವಂತ ಬ್ರಹ್ಮದೇವರಿಗೆ. ಸೊ ಹಾಗಾಗಿ ಮುಂದೆ ಯಾವ ಅವತಾರ ತಗೋಬೇಕು, ಯಾರ ಅವತಾರ, ಪ್ರತಿಯೊಂದು ಅವತಾರದ ಒಂದು ಕಾರಣ ಏನು, ಎಲ್ಲಾನು ಶಾಸ್ತ್ರದಲ್ಲಿ ಉಲ್ಲೇಖ ಆಗೋಗಿದೆ. ಸೊ ಅದನ್ನ ವೆರಿಫೈ ಮಾಡ್ಕೋಬೇಕು, ಚೆಕ್ ಮಾಡ್ಕೋಬೇಕು ನಾವು. ಇಲ್ಲಾಂದ್ರೆ ನಾವು ಯಾರೋ ನಮ್ಮ ರೋಡ್ ಹತ್ರದಲ್ಲಿ, ನಮ್ಮ ರೋಡ್ ಕೊನೆಯಲ್ಲಿ ಯಾರೋ ಅವತಾರ ಇದ್ದಾರಪ್ಪ, ಅವ್ರಿಗೆಲ್ಲ ಹೋಗಿ ನಮಸ್ಕಾರ ಮಾಡ್ತಾರೆ, ದೊಡ್ಡ ದೊಡ್ಡ ಹೂವಿನ ಹಾರ ಹಾಕ್ತಾರೆ, ನಮಸ್ಕಾರ ಮಾಡ್ತಾರೆ, ಕಾಲ್ ಧೂಳ್ ತಗೊಂತಾರೆ, ಅವ್ರು ಏನೋ ಒಂದು ಭಸ್ಮ ಕೊಡ್ತಾರೆ, ಅವ್ರ ಅವತಾರ ಅಂತ ನಂಬ್ಕೊಂಡು ಅವ್ರನ್ನ ಪೂಜಿಸಿದ್ರೆ, ಅವ್ರು ಹೇಳ್ದಾಗ ನಡ್ಕೊಂಡ್ರೆ ನಾವು ಹೋಗ್ತೀವ ಭಗವಂತನ ಧಾಮಕ್ಕೆ? ಸಾಧ್ಯ ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಕಲಿಯುಗದಲ್ಲಿ ಎಷ್ಟೊಂದ್ ಜನ ಹತ್ರ ಹೇಳ್ಕೊತಾರೆ, ನಾವು ಅವತಾರ, ನಾನು ಅವತಾರ, ನಾನು ಭಗವಂತ ಅಂತ ಹೇಳ್ಕೊತಾರೆ. ಆದ್ರೆ ಪ್ರತಿಯೊಂದು ಅವತಾರನು ಹೇಳ್ಕೊಳ್ಳೋರೆಲ್ಲ ಅವತಾರ ಅಲ್ಲ. ಅವತಾರ ಅನ್ನೋನು ಅವತಾರ ಆಗಿದ್ರೆ ಅದು ಶಾಸ್ತ್ರದಲ್ಲಿ ಇರ್ಬೇಕದು. ಓಕೆ, ಶಾಸ್ತ್ರ ಯಾವತ್ತೂ ಸುಳ್ಳಾಗ ಸಾಧ್ಯ ಇಲ್ಲ. ಬಟ್ ಅವತಾರ ಯಾರು ಅನ್ನೋದು ದೊಡ್ಡ ದೊಡ್ಡ ಋಷಿಗಳು, ದೊಡ್ಡ ದೊಡ್ಡ ಮುನಿಗಳು ಅಲ್ವಾ, ಅವರೆಲ್ಲರೂ ನಿರೂಪಿಸ್ತಾರೆ. ಇದು ಅವತಾರ ಅಂದ್ರೆ. ಚೈತನ್ಯ ಮಹಾಪ್ರಭು ಅವತಾರನ ಎಲ್ಲಾ ಶಾಸ್ತ್ರದಲ್ಲೂ ಅದ್ರ ಒಪ್ಪಿದ್ದಾರೆ. ಕೃಷ್ಣ ಈ ತರ ಅವತಾರ ತಗೊಂಡ್ ಬರ್ತಾರೆ, ಈ ತರ ಏನಪ್ಪ ಸುವರ್ಣ ವರ್ಣ ಹೇಮಾಂಗು ಅಲ್ವಾ. ಸೊ ಹಾಗಾಗಿ ಅವಾಗ ಮಾತ್ರ ಅವತಾರ ಅಂತ ನಾವು ಒಪ್ಬೇಕು. ಮತ್ತೇನ್ ಹೇಳ್ತಾನೆ ಕೃಷ್ಣ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವ್ದೇ ಕೃಷ್ಣ ತಗೊಳ್ಳೋದು ಅವತಾರ? ಅನುವಾದ ಇರುತ್ತೀರ? ಓದ್ಲಾ ಮಾತಾಜಿ ನಾನು? ಮಾತಾಜಿ. ಹರೇ ಕೃಷ್ಣ. ಮಾತಾಜಿ. ಯಾರಿದು ಮ್ಯಾಡಿ ಹೋಮ್ ಬ್ಲೂಟೂತ್ ಜಾಯ್ನ್ ಆಗಿರೋದು? ನಿಮ್ಮ ಹೆಸರೇನ್ ಮಾತಾಜಿ? ಮ್ಯಾಡಿ ಹೋಮ್ ಬ್ಲೂಟೂತ್ ಅಂತ ಸೇರಿದಿರಲ್ಲ, ನಿಮ್ಮ ಹೆಸರೇನು? ಲಕ್ಷ್ಮೀ ಮಾತಾಜಿ ಇರ್ಬೇಕು ಮಾತಾಜಿ, ಲಕ್ಷ್ಮೀ ಅಮ್ಮ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಓಕೆ, ಲಕ್ಷ್ಮೀ ಮಾತಾಜಿನಾ? ಹರೇ ಕೃಷ್ಣ. ಓದಿ ಮಾತಾಜಿ, ಯಾರುತ್ತಿದ್ರ? ಇದು ಕೊನೆ ಶ್ಲೋಕ ಇವತ್ತಿನ ಕ್ಲಾಸ್, 8ನೇ ಶ್ಲೋಕ. ಅನುವಾದ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಧನ್ಯವಾದ ಮಾತಾಜಿ. ನೋಡಿ ಕೃಷ್ಣ ಏನಂತಾನೆ ಇವಾಗ, ಯಾತಿಗಪ್ಪ ಭಗವಂತ ಅವತಾರ ತಗೊಳ್ಳೋದು ಓಕೆ, ಧರ್ಮದ ಅವನತಿ ಆದಾಗ, ಅಧರ್ಮ ಹೆಚ್ಚಾದಾಗ ಭಗವಂತ ಸಾಕ್ಷಾತ್ ಅವತಾರ ತಗೊಂತಾನೆ. ಮತ್ತಿನ್ನೊಂದೇನ್ ಕಾರಣ ಹೇಳ್ತಾನೆ? ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಅಲ್ವಾ. ಯಾರ್ಯಾರ ಭಗವಂತನ ಭಕ್ತರು, ಸಜ್ಜನ ಅಂದ್ರೆ ಯಾರು? ಭಗವಂತನ ಭಕ್ತರು ಅಲ್ವಾ. ದೇವಕಿ ವಸುದೇವನ ಯಾವ ತರ ಕಂಸ ಹಿಂಸೆ ಮಾಡ್ತಿದ್ದ ಅಲ್ವಾ, ಕೃಷ್ಣ ಅವತಾರ ತಗೊಳ್ಳೇಬೇಕಿತ್ತು ಅಲ್ವಾ. ಪ್ರಹ್ಲಾದಂಗೆ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ದ ಅವ್ರ ತಂದೆ ಹಿರಣ್ಯಕಶಿಪು. ಸೊ ನರಸಿಂಹ ಅವತಾರ ತಗೊಳ್ಳೇಬೇಕಾಯ್ತು, ಹೌದಾ. ಸೊ ಯಾರಿಗೋಸ್ಕರ ಕೃಷ್ಣ ಅವತಾರ ತಗೊಳ್ಳೋದು? ಸಜ್ಜನರನ್ನು ರಕ್ಷಿಸೋದಕ್ಕೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ, ಮೊದಲು ಅವ್ನ ಭಕ್ತರಿಗೋಸ್ಕರ ಬರೋದು. ಭಕ್ತರ ಜೊತೆ ಲೀಲೆ ಮಾಡೋದಿಕ್ಕೆ. ಭಗವಂತ ಮತ್ತೆ ಭಕ್ತರ ಒಂದು ಸಂಬಂಧ ಅನ್ನೋದು ಏನಿದೆಯೋ ಅದು ನಾವು ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅದೊಂದು ಪರ್ಮನೆಂಟ್ ಸಂಬಂಧ, ಅದು ನಿತ್ಯವಾದಂತ ಸಂಬಂಧ. ಆ ಲೀಲೆಗೋಸ್ಕರ ಬರ್ತಾನೆ ಕೃಷ್ಣ, ಅವರಿಂದ ಸೇವೆ ತಗೊಳಕ್ಕೋಸ್ಕರ ಬರ್ತಾನೆ. ಯಶೋದೆಯಿಂದ ಸೇವೆ ತಗೊಳ್ಳೋದಕ್ಕೋಸ್ಕರ ಕೃಷ್ಣ ಅವತಾರ ತಗೊಳ್ಳೋದು ಅಲ್ವಾ. ಹಾಗೆ ಬಂದಾಗ ಕೃಷ್ಣ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ, ಇವಾಗ ಬಂದಾಯ್ತು, ಅವತಾರ ತಗೊಂಡಾಯ್ತು, ಸೊ ಬಂದಾಗ ಇದೊಂದು ಕಾರ್ಯ ಮಾಡ್ಕೊಂಡು ಹೋಗೋಣ ಅಂತ ದುಷ್ಟರನ್ನ ಸಂಹಾರ ಮಾಡೋದು. ದುಷ್ಟರಿಗೋಸ್ಕರನೇ ಬರಲ್ಲ ಕೃಷ್ಣ. ಏನೋ ಅಷ್ಟು ದೊಡ್ಡ ಪವರ್ಫುಲ್ ವ್ಯಕ್ತಿ ಅವನು, ಅಲ್ಲೇ ಅವನ ಧಾಮದಲ್ಲೇ ಕುತ್ಕೊಂಡು ಅವನ ಏಜೆಂಟ್ಸ್ನ ಕಳ್ಸಿದ್ರೆ ಸಾಕು ಅವನು ಅಲ್ವಾ.
ಯಾರು ಬೇಕಾದ್ರೂ ಅವ್ನು ಸಾಯಿಸ್ಬಿಟ್ಟು ಬರ್ಬೋದು, ಎಂತ ದೊಡ್ಡ ವಿಷಯ. ಅದಕ್ಕೆ ಭಗವಂತ ಯಾಕೆ ಬರ್ಬೇಕು ಅಲ್ವಾ? ಭಗವಂತ ಖುದ್ದಾಗ ಬರೋ ಅವಶ್ಯಕತೆ ಇಲ್ಲ. ಹೌದಾ? ಒಂದು ಕಥೆನೂ ಹೇಳಿದ್ದೆ ಅನ್ಕೋತೀನಲ್ವಾ, ಯಾರೋ ಕೇಳಿದ್ರು ಒಂದು ಯಾವ್ದಪ್ಪ ಅಕ್ಬರ್ ಬೀರ್ಬಲ್ ಕಥೆದಲ್ಲಿ ಅಲ್ವಾ, ಅಕ್ಬರ್ ಕೇಳ್ತಾನೆ, ಏನಪ್ಪ ನಿಮ್ ಭಗವಂತ ಅವ್ರಾಗೆ ಖುದ್ದಾಗಿ ಬರ್ತಾರೆ, ಏನ್ ನಿಮ್ಮ ಭಗವಂತಗೆ ಯಾರು ಸರ್ವೆಂಟ್ಸ್ ಇಲ್ವಾ, ಯಾರು ನೌಕರ್ ಚಾಕರ್ ಇಲ್ವಾ, ಯಾಕೆ ಅವರಾಗೆ ಬರ್ಬೇಕು, ಅವ್ರ ಅಲ್ಲೇ ಇರ್ಬೋದಲ್ಲ ಅವ್ರ ಧಾಮದಲ್ಲಿ ಅಂದಾಗ ಬೀರ್ಬಲ್ ಅದಕ್ಕೆ ಉತ್ತರ ಕೊಟ್ಟಿದ್ದು. ನರ್ಕೈಯಾಗ ಕತೆ ಅದು. ಅಕ್ಬರಿನ ಮೊಮ್ಮಗನ ಒಂದ್ ದಿವಸ ಬೀರ್ಬಲ್ ಏನ್ ಮಾಡ್ತಾನೆ, ನೀರಲ್ಲಿ ಹಾಕ್ಬಿಡ್ತಾನೆ, ನೀರಲ್ಲಿ ಚಾಡ್ಬಿಡ್ತಾನೆ. ಅಕ್ಬರ್ ಏನ್ ಮಾಡ್ತಾನೆ, ಬೆಳಿಗ್ಗೆ ಎದ್ದು ನೋಡ್ತಾನೆ, ಇದೇನು ನನ್ನ ಮೊಮ್ಮಗ ಆಟಾಡ್ತಾ ಇದ್ನಲ್ಲ, ಇಲ್ಲೇ ಆಟಾಡ್ತಾ ಇದ್ದ, ಎಲ್ಲೋದ ಅವನು? ಡಬ್ ಬಂತು, ಸೌಂಡ್ ಬಂತು. ಅಯ್ಯೋ ನನ್ನ ಮೊಮ್ಮಗು ನೀರಲ್ಲಿ ಬಿಟ್ಬಿಡ್ತಾ ಅಂತ ಓಡ್ಕೊ ಬಂದ್ಬಿಟ್ಟು ಅಕ್ಬರು ಈಜ್ಕೊಂಡು ಹೋಗ್ಬಿಟ್ಟು ಮಗುನ ಎತ್ತಾನೆ. ನೋಡಿದ್ರೆ ಅದು ಮಗು ಅಲ್ಲ, ಅದು ಗೊಂಬೆ ಆಗಿರತ್ತೆ. ಅದೇನದು ಮಗು ಅಂತ ಅನ್ಕೊಂಡ್ರೆ ನನ್ನ ಮಗು ರೂಪದಲ್ಲಿರೋಂಥ ಗೊಂಬೆ ಇದು, ಏನಿದು ಇದೇನು ಆಟ, ಏನಿದು, ಇದನ್ನ ಮಜಾಕ ಇದು ಅಂತ ಕೇಳ್ತಾರೆ ಅಕ್ಬರ್. ಅವಾಗ ಬೀರ್ಬಲ್ ಹೇಳ್ತಾನೆ, ನೋಡು ನಿನ್ ಮೊಮ್ಮಗ ಅನ್ಕೊಂಡು ನೀನಾಗೆ ಖುದ್ದಾಗಿ ಬಂದ, ಎಷ್ಟೆಲ್ಲ ನಿನ್ ನೌಕರ್ ಚಾಕರ್ ಇದ್ರಲ್ಲ ಅವ್ರಿಗೆಲ್ಲ ಹೇಳ್ಬೋದಾಗಿತ್ತಲ್ಲ, ನೀನು ಯಾರನ್ನು ಕಳಿಸ್ಲ, ಏನ್ ನೀನ್ ಖುದ್ದಾಗಿ ಬಂದ್ಬಿಟ್ಟೆ ಏನು? ಯಾಕಂದ್ರೆ ನನ್ ಮಗುಗೆ ಏನಾರು ತೊಂದರೆ ಆದ್ರೆ ನಾನ್ ಯಾರಿಗೂ ಕಾಯೋದಕ್ಕೆ ಟೈಮ್ ಇಲ್ಲ ನನಗೆ. ಅವ್ರು ಮಾಡ್ತಾರೋ ಬರಲ್ವೋ, ಅವ್ರು ಎಷ್ಟು ನಿಧಾನ ಮಾಡ್ತಾರೋ, ಬಟ್ ನಾನು ದಿಢೀರಂತ ಹೋಗಕ್ಕೆ ನಾನು ತಯಾರಿರ್ತೇನಲ್ವಾ. ಸೊ ಆತರ ಕೃಷ್ಣನು ಅವನ್ ಭಕ್ತರು ಅಂದ್ರೆ ಅವನ್ ಮಕ್ಕಳು, ಅವನ್ ಸ್ವತಃ ಖುದ್ದಾಗಿರೋಂಥ ಅವ್ನ್ ಪ್ರೀತಿಸುವಂತ ಮಕ್ಕಳು, ಅವನಿಗೋಸ್ಕರ ಅವನು ಸ್ವಲ್ಪನೂ ಡಿಲೇ ಮಾಡಲ್ವಂತೆ ಅಲ್ವಾ. ಗಜೇಂದ್ರನು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಹೇಳ್ತಾರೆ ಭಾಗವತಮಲ್ಲಿ, ದಟ್ ಅವನ ಒಂದು ಏನಪ್ಪಾ ಈ ತರ ಕೃಷ್ಣ ಹಾಕೋತಾನಲ್ಲ ಪಂಚೆ ಮೇಲೆ ಅಂಗವಸ್ತ್ರ ಅಂತ, ಅಂಗವಸ್ತ್ರನೂ ಹಾಕೊಳಕ್ ಟೈಮ್ ಇಲ್ಲ ಅವನಿಗೆ. ಅವ್ನು ದಿಢೀರ್ ಅಂತ ಹೋಗ್ಬಿಡ್ಬೇಕು, ಇವಾಗ ಗಜೇಂದ್ರನ ಕಾಪಾಡ್ಬಿಡ್ಬೇಕು, ಇಲ್ಲಾಂದ್ರೆ ಅವ್ನು ಯಾವ ಸಮಯ ಬೇಕಾದ್ರೂ ಅವ್ನ ಪ್ರಾಣ ಹೋಗ್ಬಿಡತ್ತೆ. ಸೊ ಆತರ ಅವನಿಗೆ ಆತುರತೆ ಅಂತೆ ಕೃಷ್ಣನಿಗೆ, ಅವನ್ ಭಕ್ತರನ್ನ ನೋಡೋದಕ್ಕೆ, ಅವನ್ ಭಕ್ತರನ್ನ ಸೇವೆ ಮಾಡೋದಕ್ಕೆ, ಅವ್ನ ಭಕ್ತರನ್ನ ರಕ್ಷಿಸೋದಕ್ಕೆ ಅವನ್ಗಷ್ಟು ಆತುರತೆ ಅಂತೆ. ಒಂದು ನಿಮಿಷನೂ ಅವ್ನು ಕಾಯೋದಕ್ಕೆ ತಯಾರಿರಲ್ಲ, ಅವನ್ಗೆ ಅಷ್ಟಿಷ್ಟ ಅವನ್ ಭಕ್ತರಂದ್ರೆ. ಯಾಕಂದ್ರೆ ಭಕ್ತರಂದ್ರೆ ಅವ್ನ್ ಪ್ರೀತಿಸೋರು, ಅವರು ಅಲ್ಲ ಪ್ರೀತಿಸೋ ವ್ಯಕ್ತಿಗಳವರು. ನಮ್ ಕಂಡ್ರೆ ಯಾರು ತುಂಬಾ ಪ್ರೀತಿಸಿದ್ರೆ ನಮ್ಗೆ ಎಷ್ಟು ಪ್ರೀತಿ ಇರುತ್ತೆ ಅವ್ರ ಮೇಲೆ ಅಲ್ವಾ. ಅವ್ರಿಗೋಸ್ಕರ ನಾವು ಏನಾರು ಮಾಡಕ್ ತಯಾರಿರ್ತೀವಿ, ಅವ್ರಿಗೆ ಏನ್ ಕೇಳಿದ್ರು, ಅವ್ರಿಗೆ ಏನ್ ಬೇಕಾದ್ರೂ, ಅವ್ರು ಎಲ್ಲಿ ಕರೆದ್ರು ನಾವು ಹೋಗ್ತೀವಿ ಅಲ್ವಾ. ಕೃಷ್ಣನ್ನ ಯಾವುದೇ ರೀತಿ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಪೂಜಿಸೋರಂತರು, ನಿಸ್ವಾರ್ಥವಾಗಿ ಪ್ರೀತಿಸೋವಂಥವ್ರು ಯಾರಂದ್ರೆ ಅವನ ಶುದ್ಧ ಭಕ್ತರು. ಜೊತೆಗೆ ಕೃಷ್ಣನಿಗೆ ಏನಂತ ಕರೀತಾರೆ, ಭಕ್ತವತ್ಸಲ ಅಲ್ಲ, ಭಕ್ತವತ್ಸಲ ಅಂತ ಕರೆಯೋದು ಅದಕ್ಕೆ ಕೃಷ್ಣನ, ಭಗವಂತನ. ಭಕ್ತರಿಗೋಸ್ಕರ ಕೃಷ್ಣ ಅವತಾರ ತಗೊಳ್ಳೋದು, ಭಕ್ತರಿಗೋಸ್ಕರ ಕೃಷ್ಣ ಇಳಿದು ಬರ್ತಾನ ಒಂದು ಧಾಮದಿಂದ. ಓಕೆ, ಸೊ ಏನಂತ ಇಲ್ಲಿ ಸಜ್ಜನರನ್ನು ರಕ್ಷಿಸುವುದಕ್ಕೆ ಮತ್ತೆ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿ ಯುಗದಲ್ಲಿ ಅವತರಿಸುತ್ತೇನೆ. ಓಕೆ, ಬಟ್ ಭಗವಂತ ಅವತಾರ ತಗೊಂಡಾಗ ಒಂದ್ ಸಾಧಾರಣ ವ್ಯಕ್ತಿ ಅಂತ ಯಾರು ಅರ್ಥ ಮಾಡ್ಕೋತಾರೋ, ಯಾರವನು ಭಗವಂತ ಅಲ್ಲ ಅಂತ ನಿರಾಕರಿಸ್ತಾರೋ ಅಲ್ವಾ. ಎಷ್ಟೋ ಜನ ಹೇಳ್ತಾರೆ ದ್ವಾಪರ ಯುಗದಲ್ಲಿ ಬಂದು ಹೋಗಾಯ್ತು, ಕೃಷ್ಣ ಭಗವಂತ ಅಲ್ಲ, ಕೃಷ್ಣನ್ಕಿಂತ ಮೇಲೆ ಇನ್ನೊಬ್ಬ ಭಗವಂತ ಇದ್ದಾನೆ. ಇದು ಅಜ್ಞಾನದ ಒಂದು ಸೂಚಿಸುತ್ತೆ ಅಲ್ವಾ. ನಾವು ಶಾಸ್ತ್ರ ಓದ್ದಾಗ ಗೊತ್ತಾಗತ್ತೆ, ಯಾವಾಗ್ಲೂ ಭಗವಂತ ಅನ್ನೋ ಇದ್ದೇ ಇರ್ತಾನೆ. ಅವನ ಅವತಾರ ತಗೊಂಡ್ಬರೋದು ಅಂದ್ರೆ ಏನರ್ಥ, ನಮ್ ತರ ಜನ್ಮ ತಾಳೋದಲ್ಲ, ಒಂದು ಕಾರಣದಿಂದ ಬರ್ತಾನೆ, ಒಂದು ಪ್ರಯೋಜನಕ್ಕೋಸ್ಕರ ಬರೋದು. ರೈಟ್, ಅದು ಈ ಶ್ಲೋಕ ಹೇಳ್ತಾರೆ. ಓಕೆ, ಮತ್ತೆ ನಾವು ಮುಂದುವರ್ಸೋಣ ಮುಂದಿನ ವಾರ, ನಾಳೆ ಮುಂದುವರ್ಸೋಣ, ಶುಕ್ರವಾರ. ಜನ್ಮ ಕರ್ಮಚರಿ ತುಂಬಾ ಇಂಪಾರ್ಟೆಂಟ್ ಶ್ಲೋಕ, 4.9. ಮೊನ್ನೆ ಏಕಾದಶಿ ದಿವಸನೇ ಈ ಶ್ಲೋಕ ಮಾಡಕ್ ಹೇಳಿದ್ದೆ ನಾನು. ವೀತರಾಗ ಭಯಕ್ರೋಧ ತುಂಬಾ ಮುಖ್ಯವಾದ ಶ್ಲೋಕ. ಎಲ್ಲ ಬರೋ ಶ್ಲೋಕಗಳೆಲ್ಲ ಯಥಾಮಾಂ ಪ್ರಪಂಚ, ಇದು ತುಂಬಾ ಮುಖ್ಯವಾದ ಶ್ಲೋಕ. ನಾಳೆ ಎಲ್ಲ ಸೂಪರ್ ಶ್ಲೋಕಗಳಿದೆ. ಓಕೆ, ನಾಳೆ ಕವರ್ ಮಾಡಿ. ಚಾತುರ್ವರ್ಣ್ಯಂ ನಮಾಂ ಕರ್ಮಾಣಿ ಲಿಂಪಂತಿ. ಓಕೆ, ಸೊ ನಾನು ಜಸ್ಟ್ ಕೇಳ್ಬೇಕಂತಿದ್ದೆ, ಲೆವೆಲ್ 2 ರೀಡಿಂಗ್ ಭಗವದ್ಗೀತೆ ರೀಡಿಂಗ್ ಅಲ್ಲ, ಏನದು ಜನನ ಮರಣಗಳ ಆಚೆ ಹೌದು, ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ ನಾವು, ಯಾರು ಹೇಳ್ತೀರಾ? ಈಗ ಒಂದು 15 ನಿಮಿಷ ನಾವು ರೀಡಿಂಗ್ ಮಾಡೋಣ ಅಂತ ಅನ್ಕೊಂಡು. 40ನೇ ಪೇಜ್ ದಾಟಿದ್ವಿ ಮಾತಾಜಿ. ಹೌದಾ, ನೆನ್ನೆ ಆಯ್ತಾ ಕ್ಲಾಸ್? ನೆನ್ನೆ ಮಾಡಿದ್ವಿ, ನೆನ್ನೆ ಮಾಡಿಲ್ಲ. ಚಾಪ್ಟರ್ ಓದಿತ್ತು ಮಾತಾಜಿ. 3rd ಚಾಪ್ಟರ್ ನೆನ್ನೆ ಆಗಿಲ್ಲ ಅಲ್ವಾ? ಇಲ್ಲ, ಲಾಸ್ಟ್ ಚಾಪ್ಟರ್ ಇದ್ದಂಗಿತ್ತು ಮಾತಾಜಿ. 3rd ಚಾಪ್ಟರ್ ನಿನ್ನೆ ಕ್ಲಾಸ್ ಇರ್ಲಿಲ್ಲಲ್ಲ ಮಾತಾಜಿ? ನೆನ್ನೆ ಕ್ಲಾಸ್ ಇರ್ಲಿಲ್ಲ, ನೆನ್ನೆ ಕ್ಲಾಸ್ ಆಗ್ಲಿಲ್ಲ. ಅದಕ್ಕೆ ಇವತ್ತೊಂದು
ಇವಾಗ ಒಂದು 15 ಮಿನಿಟ್ಸ್ ಓದ್ಬಿಟ್ಟು 20 ನಿಮಿಷ ಓದ್ಬಿಟ್ಟು ಸ್ಟಾಪ್ ಮಾಡೋಣ ಈ ಕ್ಲಾಸ್ನ. ಓಕೆನಾ? ಎಲ್ಲರೂ ಪುಸ್ತಕ ತಕ್ಕೋತೀರಾ? ಪುಸ್ತಕ ಇರೋರು ಪುಸ್ತಕ ತೆಕ್ಕೊಳ್ಳಿ, ಇಲ್ಲಾಂದ್ರೆ PDF ತೆಕ್ಕೊಳ್ಳಿ. PDF ಎಲ್ಲ ಕಡೆ ಕಳ್ಸಿದೆ ಅಲ್ವಾ? ನಾನು ಇನ್ನೊಂದ್ಸರಿ ಹೋಗ್ಬಿಟ್ಟು ಕಳಿಸ್ತೀನಿ. ಓಕೆ, ಮಾತಾಜಿ 4ನೇ ಅಧ್ಯಾಯ ಓದ್ತಾ ಇದ್ದಂಗಿದೀವಿ ಮಾತಾಜಿ. 4ನೇ ಅಧ್ಯಾಯನ? ಹ್ಮ್ ಓಕೆ, ನೀವೇ ಹೇಳ್ಬೇಕು. ಜನನ ಮರಣಗಳಿಂದ ಆಚೆನಾ ಮಾತಾಜಿ? ಜನನ ಮರಣಗಳ ಆಚೆ. ಯಾಕಂದ್ರೆ ಅದು ಲೆವೆಲ್ 2 ಅಲ್ವಾ? ಈಗ ನಾವು ಹಂತ 3ಕ್ಕೆ ಬಂದಿದೀವಿ ನಾವು ಆಗ್ಲೇ. ಹೌದಾ? ಈಗ ಹಂತ 3 ರೀಡಿಂಗ್ ಶುರು ಮಾಡೋಕ್ಕಿಂತ ಮುಂಚೆ ಹಂತ 2 ಮುಗಿಸ್ಬಿಡ್ಬೇಕು ನಾವು. ಸೊ ಜನನ ಮರಣಗಳ ಆಚೆ ಮುಗಿಸ್ಬೇಕು. ಆಮೇಲೆ ಭಗವದ್ಗೀತೆ 3 ಅಧ್ಯಾಯ ಓದೋದ್ ಮುಗಿಸ್ಬೇಕು 3ವರ್ಗೂ. ಆಮೇಲೆ ಆತ್ಮ ಸಾಕ್ಷಾತ್ಕಾರ ಒಂದು ಅಧ್ಯಾಯ ಮುಗಿಸ್ಬೇಕು. 1ನೇ ಅಧ್ಯಾಯ ಆತ್ಮ ಸಾಕ್ಷಾತ್ಕಾರ ಅಂತ ಒಂದು ಪುಸ್ತಕ ಇದೆ, ದಪ್ಪನೇ ಪುಸ್ತಕ. ಓಕೆ, ಸೊ ಈ ಜನನ ಮರಣಗಳಾಚೆ ಮುಂದುವರ್ಸೋಣ ನಾವು. ಒಂದು 15 ನಿಮಿಷ ಓದ್ಬಿಟ್ಟು ಆಮೇಲೆ ಕೊನೆಗೋಣ. ಇವತ್ತಿನ ಅಧ್ಯಾಯದಲ್ಲಿ ಏನಾದ್ರು ಪ್ರಶ್ನೆ ಇದೆಯಾ? 4ನೇ ಅಧ್ಯಾಯ 8 ಶ್ಲೋಕ ಮಾಡಿದೀವಿ ಇವತ್ತು. ಏನಾದ್ರು ಪ್ರಶ್ನೆ ಮಾತಾಜಿ ಇದೆಯಾ? ಮಾತಾಜಿ ನಂದು ಒಂದ್ ಡೌಟ್ ಇದೆ. ನಾನ್ ಹ್ಮ್. ಭಗವದ್ಗೀತೆ ಮೊದ್ಲು ಶುರು ಮಾಡಿದ್ದೆ, ಇವಾಗ 9ನೇ ಅಧ್ಯಾಯದಲ್ಲಿ ಏನೋ ಇದೀನಿ. ಮತ್ತೆ ಇವಾಗ ಕೃಷ್ಣ ಸೇವಕ ಮಾಡ್ತಿದ್ದೀನಲ್ಲ, ಮತ್ತೆ ಫಸ್ಟ್ ಇಂದ ಶುರು ಮಾಡ್ಬೇಕಾ ನಂಗೆ ಕಂಟಿನ್ಯೂ ಮಾಡ್ಲಾ ಮಾತಾಜಿ? ನೀವು ಸಪ್ರೇಟ್ ಆಗಿ ಓದ್ತಿದ್ದೀರಾ ಅಂದ್ರೆ ಓದ್ಕೊಳ್ಳಿ ಮಾತಾಜಿ, ತೊಂದರೆ ಇಲ್ಲ. ಹಾ ಓಕೆ, ಯಾವ್ದು ಓದಿಲ್ವೋ ಅದಕ್ಕೆ ಸೇರ್ಕೊಳ್ಳಿ ನೀವು ರೀಡಿಂಗ್ಗೆ. ಮಾತಾಜಿ ಅಂದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ ಮಾತಾಜಿ, ಅದ್ ಮುಗ್ದಂಗೆಲ್ಲ ಮತ್ತೆ ಶುರು ಮಾಡ್ತೀನಿ. ಎಸ್ ಮಾತಾಜಿ. Okay, ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್, ಹರೇ ಕೃಷ್ಣ. 4ನೇ ಚಾಪ್ಟರ್ ಕಂಪ್ಲೀಟ್ ಆಗಿದೆ ಮಾತಾಜಿ. 4 ಕಂಪ್ಲೀಟ್ ಆಗಿದೆಯಾ ಮಾತಾಜಿ? ಹೌದು ಮಾತಾಜಿ. ಮಾತಾಜಿ. ಈಗ 5ನೇ ಚಾಪ್ಟರ್ ಓದಕ್ ಶುರು ಮಾಡೋಣ. ಮಾತಾಜಿ ಇದು 4th ಚಾಪ್ಟರ್ ಎಕ್ಸ್ಪ್ಲನೇಷನ್ ಮಾಡಿಲ್ಲ ಮಾತಾಜಿ, ಅವಾಗ ನಾವೇ ಮಾಡ್ಕೊಂಡಿದ್ದು. ಬಟ್ ಅಷ್ಟು ಗೊತ್ತಾಗಿಲ್ಲ, ಅದು ಅರ್ಥ ಆಗಿಲ್ಲ. 4ನೇ ಅಧ್ಯಾಯನಾ? ಹೌದು ಮಾತಾಜಿ. ಓಕೆ, 4ನೇ ಅಧ್ಯಾಯದ ವಿವರಣೆ ನಾಳೆ ನೋಡೋಣ, ನಾಳೆ ಮಾಡೋಣ. ಇವತ್ತು 5ನೇ ಅಧ್ಯಾಯ ಓದಕ್ ಕಂಟಿನ್ಯೂ ಮಾಡೋಣವಾ? ಓಕೆ ಮಾ. 4ನೇ ಅಧ್ಯಾಯ ನಾನು ಸಮರೈಸ್ ಮಾಡ್ತೀನಿ. ಓದ್ತಾ ನಾಳೆ ಇದ್ರೆ summarize ಎಲ್ಲಾ ಸೇಮ್ ಅನ್ಸುತ್ತೆ ಮಾತಾಜಿ, ಬುಕ್ ಪೂರಾ ಸೇಮ್ ಅನ್ಸ್ಬಿಡುತ್ತೆ. ಎಲ್ಲ ನಾವು ಮರಿತಾ ಹೋಗ್ತೀವಲ್ವಾ, ಹಂಗೆ ಗೊತ್ತಾಗಲ್ಲ ಅದ್ ನಮ್ಗೆ. ಬಟ್ ಪರವಾಗಿಲ್ಲ, ಓದ್ತಾ 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 ಬರುತ್ತೆ ಅದು. ಓಕೆ, ಅಂಡ್ ಇನ್ನೊಂದೇನಾದ್ರು ಡಿವೋಟೀಸ್ ಈಗ ಹಂತ 3 ಇದೀವಲ್ಲ ನಾವು, ಇದಕ್ಕೆ ಕೃಷ್ಣ ಸಾಧಕ ಅಂತ ಹೆಸರು. ಓಕೆ, 3ನೇ ಹಂತದ ಕೋರ್ಸ್ಗೆ. ಅಂಡ್ ಕೃಷ್ಣ ಸಾಧಕದಲ್ಲಿ ಎಲ್ಲರೂ ಪೇಪರ್ ಬರಿಬೇಕು. ಕೃಷ್ಣ ಸಾಧಕ ಪೇಪರ್ ಇರುತ್ತೆ, ಕ್ವಶನ್ ಪೇಪರ್. ನಾನು ಅವಾಗ ಕೃಷ್ಣ ಸೇವಕ ಹೇಳಿದ್ನಲ್ವಾ, ಅದು ಕೃಷ್ಣ ಸೇವಕ ಕಂಪಲ್ಸರಿ ಇಲ್ಲ, ಬೇಕಾದವ್ರು ಬರಿಬೋದು ಅಷ್ಟೇ. ಬಟ್ ಇವಾಗ ಟೈಮ್ ಆಗೋಯ್ತು, ಈಗ ಕೃಷ್ಣ ಸಾಧಕ ಶುರುವಾಯ್ತು ಕೋರ್ಸು. ಸೊ ಕೃಷ್ಣ ಸಾಧಕ ನಾವು ಓದ್ತಾ ಓದ್ತಾ ಕ್ಲಾಸ್ ಕೇಳ್ತಾ ಕೇಳ್ತಾ ನಾವು ಬರೆಯಕ್ಕೆ ಶುರು ಮಾಡ್ಬೇಕು. ಓಕೆ, ನಾನು ಇವತ್ತು ಕಳಿಸ್ಕೊಡ್ತೀನಿ ಪೇಪರು. ಎಲ್ಲರೂ ಕೃಷ್ಣ ಸಾಧಕ ಪೇಪರ್ ನೋಡಿ ಪ್ರಿಂಟ್ಔಟ್ ತಗೊಳ್ಳಿ ಫಸ್ಟ್. ಪ್ರಿಂಟ್ಔಟ್ ಮಾತಾಜಿ ತಗೊಂಡು ನಾವು ಅದು ಮೊದ್ಲಿನ್ ತಗೊಂಡಿದ್ವಲ್ಲ, ಅದು ಅವಶ್ಯಕತೆ ಇಲ್ವಾ ಹಂಗಂದ್ರೆ? ಕೃಷ್ಣ ಸೇವಕನಾ? ಹಾ ಹಾ ಕೃಷ್ಣ ಮಾತಾಜಿ, ಸೇವಕ ನಾನೊಂದ್ ಇವಾಗ 5-6 ಕ್ವಶನ್ ಬರ್ದಿದ್ದೀನಿ ಮಾತಾಜಿ ನಾನು. ಬರ್ದಿದ್ದೀರಾ ನೀವು? ಆಯ್ತು, ಹಾ. ಅದನ್ನ ಸದ್ಯಕ್ಕೆ ಪಕ್ಕದಲ್ಲಿ ಇಡಿ ಮಾತಾಜಿ ಫಸ್ಟ್. ಹಾ ಇವಾಗ ಕೃಷ್ಣ ಸೇವಕನು ಇನ್ನೂ ನಮ್ದು ರೀಡಿಂಗ್ ಮುಗ್ದಿಲ್ವಲ್ಲ. ಹಾ ಸೊ ಕೃಷ್ಣ ಸೇವಕನೇ ಇನ್ನೊಂದ್ ಸ್ವಲ್ಪ ದಿನ ಬರಿಬೋದು ನೀವು. ಹಾ ಮಾತಾಜಿ. ಓಕೆ, ಮಾತಾಜಿ. ಇವಾಗ ಇದೇನಿದು ಜುಲೈ ಅಲ್ವಾ? ಇದು ಜುಲೈ ಇವತ್ತು 10. ಈ ಜುಲೈ ಎಂಡ್ವರೆಗೂ ಕೃಷ್ಣ ಸೇವಕ ಎಷ್ಟಾಗತ್ತೋ ಅಷ್ಟು ಬರೆದ್ಬಿಡಿ. ಹಾ ಮಾತಾಜಿ. ಆಯ್ತಾ? ಆಗಸ್ಟ್ ಇಂದ ಕೃಷ್ಣ ಸಾಧಕ ಬರೆಯಕ್ ಶುರು ಮಾಡ್ಬಿಡಿ. ಓಕೆ, ಅವಾಗ ಕರೆಕ್ಟಾಗಿ ಸೆಟ್ ಆಗುತ್ತೆ. ಅಷ್ಟರೊಳಗೆ ನಾವು ರೀಡಿಂಗ್ ಮುಗಿಸ್ಬೋಣ. ಈ ಜುಲೈ ಎಂಡ್ ಒಳಗಡೆ ಕೃಷ್ಣ ಸೇವಕ ಲೆವೆಲ್ದು ಏನೇನು ರೀಡಿಂಗ್ ಮಾಡೋದಿದೆಯಾ ಅದೆಲ್ಲ ಮುಗಿಸ್ಬಿಡೋಣ. ಆಯ್ತಾ? ಅವಾಗ ಅದು ಕರೆಕ್ಟ್ ಆಗಿರತ್ತೆ, ಓದೋದಿಕ್ಕೆ ಬರೆಯೋದಿಕ್ಕೆ ಕರೆಕ್ಟ್ ಆಗಿರತ್ತೆ. ನೋಡಿ, ಜಾಸ್ತಿನೂ ಇಲ್ಲ ಇದ್ರಲ್ಲಿ, ಎಷ್ಟು ಚಿಕ್ಕ ಬುಕ್ ಇದು. 5ನೇ ಅಧ್ಯಾಯ ಕೃಷ್ಣನ ಸಂಘ ಸೌಭಾಗ್ಯ 5, 6, 7 ಅಷ್ಟೇ ಇನ್ನು. ಹೌದಾ? 4 ಆಗಿದೆ ಅಂದ್ರೆ ನೀವು. ನಾವು ನಮ್ಮ ದೇಹಗಳೆಲ್ಲ ಮರಣಕಾಲದ ಔನ್ನತ್ಯ, ಐಹಿಕ ಗ್ರಹಗಳಿಂದ ವಿಮೋಚನೆ, ಬ್ರಹ್ಮಾಂಡದ ಆಚೆಗಿನ ಅಂಬರ 4 ಆಗೋಗಿದೆ ಅಲ್ವಾ? ಗಾಯತ್ರಿ ಮಾತಾಜಿ ಹೇಳಿದ್ರಿ 4 ಆಯ್ತು ಅಂತ. ಸೊ ಕೃಷ್ಣನ ಸಂಘ ಸೌಭಾಗ್ಯ ಇವತ್ತು ಮಾಡೋಣ ರೀಡಿಂಗು. ನಾಳೆ ನಾನು 4th ಅಧ್ಯಾಯದ ಸಮರೈಸ್ ಮಾಡ್ತೀನಿ ಬೇಕಾದ್ರೆ, ಸರಿನಾ? 10 ಮಿನಿಟ್ಸ್ ಮಾಡ್ತೀನಿ. ನಾಳೆ ಬೇಗ ಶುರು ಮಾಡೋಣ. ಮಾತಾಜಿ ಓದೋಣ? ಮಾತಾಜಿ ಶುರು ಮಾಡಿ, ನಿಶಾಂತ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ನಮ್ಮೆಲ್ಲರಿಗೂ. ಅಧ್ಯಾಯ 5 ಕೃಷ್ಣನ ಸಂಘ ಸೌಭಾಗ್ಯ. ಈಗ ಸದ್ಯ ನಮ್ಮಲ್ಲಿರುವುದಕ್ಕಿಂತ ಇನ್ನೂ ಉತ್ತಮವಾದ ಒಂದು ವಸ್ತು ನಮಗೆ ಸಿಕ್ಕಿದೆ, ಆದರೆ
ಈ ಮೊದಲು ಇದ್ದ ಕಳಪೆ ವಸ್ತುವನ್ನು ಸಹಜವಾಗಿಯೇ ವರ್ಜಿಸಿ ಬಿಡುತ್ತೇವೆ. ನಮಗೆ ಸುಖ ಬೇಕು, ಆದರೆ ಮಾಯವಾದ ಹಾಗೂ ಶೂನ್ಯವಾದಗಳು ನಮ್ಮನ್ನು ಎಲ್ಲಿಗೆ ತಂದು ಬಿಟ್ಟಿವೆ ಎಂದರೆ ನಾವು ಪ್ರಾಪಂಚಿಕ ವಸ್ತು ವ್ಯಸನಿಗಳಾಗಿ ಬಿಟ್ಟಿದ್ದೇವೆ. ನಾವು ಮುಖಾಮುಖಿ ನೋಡಬಹುದಾದ ಪರಮ ಪುರುಷಃ ಸ ಪರಃ ಸಂಬಂಧದಲ್ಲಿ ನಾವು ಸುಖ ಪಡಬೇಕು. ಆಧ್ಯಾತ್ಮಿಕ ವ್ಯೋಮದಲ್ಲಿ ನಾವು ಭಗವಂತನ ಜೊತೆ ಖುದ್ದು ಮಾತನಾಡಬಹುದು, ಅವನ ಜೊತೆ ಕೂತು ಉಣ್ಣಬಹುದು, ಅವನೊಡನೆ ಆಟ ಆಡಬಹುದು ಇತ್ಯಾದಿ. ಈ ಎಲ್ಲವನ್ನು ಭಕ್ತ್ಯ ಎಂದರೆ ದಿವ್ಯ ಪ್ರೇಮ ಸೇವೆಯ ಮೂಲಕ ಪಡೆಯಬಹುದು. ಹೀಗಿರುತ್ತಾ ನಾವು ಮಾಡುವ ಪ್ರೇಮ ಸೇವೆಯು ಬೆರಕೆ ಇಲ್ಲದ್ದು ಆಗಿರಬೇಕು. ಹೀಗೆಂದರೆ ನಾವು ಯಾವುದೇ ಐಹಿಕ ಪ್ರತಿಫಲವನ್ನು ಅಪೇಕ್ಷಿಸದೆ ಭಗವಂತನನ್ನು ಪ್ರೀತಿಸಬೇಕು. ಭಗವಂತನಲ್ಲಿ ಐಕ್ಯವಾಗಬೇಕೆನ್ನುವ ದೃಷ್ಟಿಯಿಂದ ಅವನನ್ನು ಪ್ರೀತಿಸುವುದು ಕೂಡ ಬೆರಕೆ ಭಕ್ತಿಯ ಒಂದು ಬಗೆಯೇ ಹೌದು. ಆಧ್ಯಾತ್ಮಿಕ ವ್ಯೋಮಕ್ಕೂ ಐಹಿಕ ವ್ಯೋಮಕ್ಕೂ ಇರುವ ವ್ಯತ್ಯಾಸಗಳಲ್ಲಿ ಪ್ರಧಾನವಾದದ್ದು ಯಾವುದೆಂದರೆ, ಆಧ್ಯಾತ್ಮಿಕ ವ್ಯೋಮದಲ್ಲಿ ಆಧ್ಯಾತ್ಮಿಕ ಗ್ರಹಲೋಕಗಳ ಅಧಿಪತಿ ಅಥವಾ ನಾಯಕನಿಗೆ ಎದುರಾಳಿಗಳಿರುವುದಿಲ್ಲ. ಎಲ್ಲ ಗ್ರಹಲೋಕಗಳಿಗೂ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಗ್ರಹಲೋಕಗಳ ಪ್ರಧಾನನು ಶ್ರೀಕೃಷ್ಣ ಸ್ವಾಂಶ ವಿಸ್ತರಣೆಯಾಗಿರುತ್ತಾನೆ. ಪರಮಪ್ರಭು ಹಾಗೂ ಅವನ ಅಸಂಖ್ಯ ಅಭಿವ್ಯಕ್ತಿಗಳು ಸಕಲ ವೈಕುಂಠ ಲೋಕಗಳ ಅಧಿದೇವತೆಗಳಾಗಿರುತ್ತಾರೆ. ಉದಾಹರಣೆಗೆ ನಮ್ಮ ಇಹಲೋಕದಲ್ಲಿ ರಾಷ್ಟ್ರಾಧ್ಯಕ್ಷನ ಅಥವಾ ಪ್ರಧಾನಿಯ ಸ್ಥಾನಕ್ಕೆ